ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಇದು ಮುಂಜಾನೆ ಮುನ್ನೋಟ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆ ಅಶ್ವಿನಿ ದೇವಾಡಿಗ ಕೂಡ ಇದ್ದಾರೆ. ಗುಡ್ ಮಾರ್ನಿಂಗ್ ಅಶ್ವಿನಿ. ಗುಡ್ ಮಾರ್ನಿಂಗ್. ಮುಂಜಾನೆ ಮುನ್ನೋಟದಲ್ಲಿ ಇವತ್ತು ಕಾವೇರಿ ವಿಚಾರವಾಗಿ CWMA ಯಾವಾಗ ತಮಿಳುನಾಡಿಗೆ ಸಂಕಷ್ಟದ ಸಮಯದಲ್ಲೂ ಕೂಡ ನೀರು ಬಿಡಬೇಕು ಅನ್ನುವಂಥ ಆದೇಶವನ್ನು ಮಾಡ್ತೋ, CWRCಯ ಶಿಫಾರಸ್ಸಿನಂತೆ CWMA ಮಾಡಿರುವಂಥ ಆದೇಶ ಇತ್ತಲ್ಲ, ಇದು ಕನ್ನಡಿಗರನ್ನು ಕೆರಳಿಸಿದೆ. ಯಾಕಂತ ಹೇಳಿದರೆ ನಮ್ಮ ರಾಜ್ಯದಲ್ಲಿ ಈ ಬಾರಿ ನಿರ್ದಿಷ್ಟ ಪ್ರಮಾಣದಲ್ಲಿ ಮಳೆಯೂ ಆಗಿಲ್ಲ, ಬರದ ಸ್ಥಿತಿ ಇದೆ. ಬರಗಾಲ ಘೋಷಣೆ ಮಾಡಬೇಕು ಅಂಥೇಳಿ ರೈತರೆಲ್ಲ ಸರ್ಕಾರದ ಮುಂದೆ ಕಣ್ಣೀರಿಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಕಾವೇರಿ ಕೊಳ್ಳದ ರೈತರಂತೂ ಕುಡಿಯೋದಕ್ಕೂ ಕೂಡ ನೀರಿಲ್ಲದೆ ಭಾಳ ಸಂಕಷ್ಟದಲ್ಲಿದ್ದಾರೆ. ಒಂದೆರಡು ಮಳೆ ಬಂದಿದೆ, ಹಸಿ ಬರ ಇದೆ. ಹೀಗಿರುವಾಗ ಆ ನೀರನ್ನು ನಾವು ಕುಡಿಯೋದಾ ಅಥವಾ ತಮಿಳುನಾಡಿಗೆ ಬಿಡೋದಾ ಅನ್ನೋದು ಎಲ್ಲರ ಪ್ರಶ್ನೆಯಾಗಿತ್ತು. CWMA ಇಂಥದ್ದೊಂದು ತೀರ್ಮಾನವನ್ನು, ಆದೇಶವನ್ನು ಹೊರಡಿಸಿದಾಗ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾವೆ. ಇವತ್ತು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಮಾಡೋದಕ್ಕೆ ಹೊರಟಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸದಂತೆ ಕಾವೇರಿಯ ಕಿಚ್ಚು ಇವತ್ತು ಮಾರ್ದನಿಸಲಿದೆ. ಇಂದು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ. ನೀರಿಗಾಗಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಹೇಗಿದೆ ಹಾಗಾದರೆ ಇವತ್ತಿನ ಬಂದ್ ಹೇಗಿರುತ್ತೆ? ಕರುನಾಡಿನಲ್ಲಿ ಬಂದ್ ಆಗುತ್ತಾ? ಅಂಗಡಿ ಮುಗ್ಗಟ್ಟುಗಳು, ವ್ಯಾಪಾರ ವಹಿವಾಟು, ಬಸ್ ಸಂಚಾರ, ಏನು ಎತ್ತ ಎಲ್ಲ ಡೀಟೇಲ್ ಆಗಿ ಹೇಳ್ತೀವಿ ಇವತ್ತು. ಮತ್ತು ಲೈವ್ ಎಲ್ಲ ಕಡೆಗಳಿಂದ ಕೂಡ ಲೈವ್ ಕವರೇಜ್ ನಿಮ್ಮ ಮುಂದೆ ಇವತ್ತು ನಾವು ತೋರಿಸ್ತೀವಿ. ಬಂದ್ ವಿಚಾರದಲ್ಲಿ ಕೇವಲ ನೈತಿಕ ಬೆಂಬಲ ಪ್ರಕಟ ಕೆಲವರದ್ದು, ಕೆಲ ಸಂಘಟನೆಗಳಲ್ಲೇ ಅಪಸ್ವರ ಇದೆ. ಅಂದರೆ ಕನ್ನಡ ಪರ ಸಂಘಟನೆಗಳಲ್ಲಿ ಇದು ಮಂಡ್ಯದಲ್ಲಿ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಮಂಡ್ಯದಲ್ಲಿ ಬೈಕ್ ರ್ಯಾಲಿ ಮೂಲಕ ಯಾವುದೇ ಕಾರಣಕ್ಕೂ CWMA ಆದೇಶವನ್ನು ಸರ್ಕಾರ ಪಾಲಿಸಬಾರ್ದು, ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು, ನಮ್ಮಲ್ಲೇ ಸಂಕಷ್ಟ ಇದೆ, ಮಳೆ ಬಂದಿಲ್ಲ, ಬರದ ಸ್ಥಿತಿ ಇದೆ, ನಾವು ಕೃಷಿ ಚಟುವಟಿಕೆಯನ್ನು ಮಳೆ ಇಲ್ಲ ಅಂಥೇಳಿ ಮಾಡೇ ಇಲ್ಲ, ಕುಡಿಯೋದಕ್ಕಾದರೂ ನೀರನ್ನು ನಾವು ಉಳಿಸ್ಕೋಬೇಕಲ್ಲ, ಆ ನೀರನ್ನು ನಾವು ತಮಿಳುನಾಡಿಗೆ ಬಿಟ್ಬಿಟ್ರೆ ನಮಗೇನು ಅನ್ನುವಂಥ ಪ್ರಶ್ನೆಯನ್ನು ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲೇ ಇವತ್ತು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾವೆ. ಮಂಡ್ಯದಲ್ಲಿ ಬಂದ್ ಹೇಗಿದೆ ಅಂತ ಕೇಳಿದರೆ ಬಹುಶಃ ಇದು ರಾಷ್ಟ್ರೀಯ ಹೆದ್ದಾರಿ ಅಂತ ಅನ್ಸುತ್ತೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಡ್ಡ ನಿಂತು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಯವರೆಲ್ಲರೂ ಕೂಡ ಅಡ್ಡಲಾಗಿ ಸಾಲಾಗಿ ನಿಂತು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೈಕ್ ಮೆರವಣಿಗೆಯನ್ನು ಕೂಡ ಮಂಡ್ಯದಲ್ಲಿ ಮಾಡಿದ್ದು. ಇದು ಹತ್ತಿಬೆಲೆಯಲ್ಲಿ ಪ್ರತಿಭಟನೆ ನಿರತ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹತ್ತಿಬೆಲೆಯಲ್ಲಿ ಬೆಳಿಗ್ಗೆಯಿಂದಲೇ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ನಾವಿವತ್ತು ಸಂಪೂರ್ಣ ರಾಜ್ಯವನ್ನು ಬಂದ್ ಮಾಡ್ತೀವಿ ಅಂತೇಳಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಇದು ಪ್ರತಿಭಟನೆಯೋ ಅಥವಾ ಬಂದು ಸಹಜವಾಗಿ ನಾವು ಕರ್ನಾಟಕ ಬಂದಾದಾಗ ಯಾವುದೇ ಬಸ್ ಓಡಾಟ ಇರೋದಿಲ್ಲ, ಸಂಚಾರಕ್ಕೆ ಜನ ತ್ರಾಸು ಪಡ್ತಾರೆ. ಅದ್ರ ಜೊತೆಗೆ ಮೆಡಿಕಲ್ ಸೇರಿದಂತೆ ಬಹುತೇಕ ವ್ಯಾಪಾರ ವಹಿವಾಟು, ಮೆಡಿಕಲ್ ಬಹುಶಃ ಇರುತ್ತೆ ಎಸೆನ್ಷಿಯಲ್, ಅದು ಹೊರತುಪಡಿಸಿದ್ರೆ ವ್ಯಾಪಾರ ವಹಿವಾಟು ಎಲ್ಲವೂ ಬಂದಾಗುತ್ತೆ. ಆದರೆ ಇವತ್ತಿನ ಈ ಕರ್ನಾಟಕ ಬಂದ್ಗೆ ಕೆಲ ಸಂಘಟನೆಗಳು ನೈತಿಕ ಬೆಂಬಲವನ್ನು ಕೊಟ್ಟಿರೋದ್ರಿಂದಾಗಿ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗ್ತಾ ಇದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಿರೋದು. ಮಂಡ್ಯದಲ್ಲಿ ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ಮಾಡಿದರು. ಹತ್ತಿಬೆಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಮಂಡ್ಯದ ಮತ್ತೊಂದು ಕಡೆಯಲ್ಲಿ ಮಡಿಕೆ ಚಳುವಳಿಯನ್ನು ಕೂಡ ಮಾಡಿದ್ದಾರೆ. ಮಂಡ್ಯದಲ್ಲಿ ಮಡಿಕೆ ಚಳುವಳಿಯನ್ನು ಕೂಡ ಮಾಡಿದ್ದಾರೆ. ಖಾಲಿ ಮಡಿಕೆ, ನಮ್ಗೆ ನೀರೇ ಇಲ್ಲ ಅಂಥೇಳಿ ಖಾಲಿ ಬಿಂದಿಗೆ ಎಲ್ಲ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿ ವಿಭಿನ್ನವಾಗಿ ಪ್ರತಿಭಟಿಸುವ ಮೂಲಕ ಸರ್ಕಾರದ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಮತ್ತು ಎಷ್ಟು ಗಂಭೀರವಾಗಿದೆ ಇಲ್ಲಿ ಜಲಕಂಟಕ, ಈ ಸಂದರ್ಭದಲ್ಲಿ ನೀರೇನಾದರೂ ಬಿಟ್ಟರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ ಅನ್ನೋದು ಅವರೆಲ್ಲರ ಅಸಮಾಧಾನ ಆಗಿದೆ. ಆದೇಶ ಬಂದಿದೆ, ಆದರೆ ನೀರು ಮಾತ್ರ ಬಿಡಬೇಡಿ ಅನ್ನುವ ಒತ್ತಾಯ ಮಾಡ್ತಾ ಇದ್ದಾರೆ. ಕಾವೇರಿ ವಿಚಾರದಲ್ಲಿ ಪ್ರತಿ ಬಾರಿಯೂ ಕೂಡ ಕರ್ನಾಟಕಕ್ಕೆ ಆಗಿರೋದು ಅನ್ಯಾಯ ಹೊರತು ಬೇರೆ ಯಾವುದೇ ರೀತಿಯ ನ್ಯಾಯ ಅಂತೂ ಸಿಕ್ಕಿದ್ದು ಗಮನಿಸಲಿಲ್ಲ. ಆದರೆ ಈ ಹೋರಾಟ ಇದೆಯಲ್ಲ, ಇವತ್ತು ನಿನ್ನೆಯದಲ್ಲ, ಅನೇಕ ದಶಕಗಳಿಂದ ಈ ಹೋರಾಟ ನಡ್ಕೊಂಡು ಬರ್ತಾ ಇದೆ. ಇದಕ್ಕಾಗಿ ಸಾಲು ಸಾಲು ಹೋರಾಟಗಳೇ ನಡೆದಿದೆ. ಎಷ್ಟೊಂದು ಕಾವೇರಿ ಪರವಾದಂಥ ಹೋರಾಟಗಳು ನಡೆದಿದೆ. ತಮಿಳುನಾಡಿಗೆ ನೀರು ಹರಿಸಬಾರ್ದು ಅಂತ ಇವತ್ತು ಮತ್ತೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಹಾಗಾದರೆ ಇವತ್ತಿನ ಈ ಬಂದ್ ಹೇಗಿರುತ್ತೆ? ಇಡೀ ಕರುನಾಡು ಸ್ತಬ್ಧವಾಗುತ್ತಾ ಅಥವಾ ಎಂದಿನಂತೆ ಓಡಾಟಗಳು ಇರುತ್ತಾ? ಹೇಗಿರುತ್ತೆ ಈ ಬಂದ್ನ ಚಿತ್ರಣ? ಜೊತೆಗೆ ಮುಂಗಾರು ಮೊದಲ ದಿನದ ಅಧಿವೇಶನ ಇವತ್ತು.
ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಯಾವ ಕಾರಣಕ್ಕೂ ಒಂದರಿ ನೀರು ಬಿಡೋದಿಲ್ಲ. ಮುಖ್ಯಮಂತ್ರಿಗಳು ನೀರು ಬಿಡಲ್ಲ ಅಂತ ಹೇಳಿದ್ದಾರೆ. ರೈಲ್ ತಡಿತೀವಿ, ಭಾರಿ ಹೋರಾಟ ಮಾಡ್ತೀವಿ, ಯಾವುದಕ್ಕೂ ಬಿಡೋದಿಲ್ಲ, ಜೈಲ್ ಚಳವಳಿ ಮಾಡ್ತೀವಿ. ನೀರು ಬಿಟ್ರೆ ನಮ್ಮ ಹೋರಾಟ ತೀವ್ರವಾಗಿರುತ್ತೆ. ಮೇಕೆದಾಟು ಯೋಜನೆ ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಬಂದ್, ನಾಳೆ ಕರ್ನಾಟಕ ಬಂದ್, ನಾಳೆ ಕರುನಾಡಲ್ಲಿ ಕಾವೇರಿದ ಕದನ, ಬಂದ್ ವಿಚಾರದಲ್ಲಿ ಮೂಡದ ಒಮ್ಮತ. ಬಂದ್ ಬಂದ್ ಬಂದ್, ಕಾವೇರಿದ ಕಿಚ್ಚಿಗೆ ಎಂದು ಕರುನಾಡು ಸ್ತಬ್ಧ ಆಗಲಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಬಂದ್ಗೆ ಕರೆ ನೀಡಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಜೀವನದಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ಬೀದಿಗಿಳಿದಿದ್ದಾರೆ. ಕರ್ನಾಟಕ ಬಂದ್, ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಕರ್ನಾಟಕ ಬಂದ್, ಮಂಗಳೂರಿನಿಂದ ಕೋಲಾರದವರೆಗೆ ಕರ್ನಾಟಕ ಬಂದ್. ಯಾವ ಕಾರಣಕ್ಕೂ ಒಂದರಿ ನೀರು ಬಿಡೋದಿಲ್ಲ. ಬಂದ್ ಆದ್ಮೇಲೆ ಬರೀ ಒಂದೇ ಅಲ್ಲ, ರೈಲ್ ತಡಿತೀವಿ, ಭಾರಿ ಹೋರಾಟ ಮಾಡ್ತೀವಿ, ಯಾವುದಕ್ಕೂ ಬಿಡೋದಿಲ್ಲ. ಬಂದ್ ಹಿನ್ನೆಲೆಯಲ್ಲಿ ಇಂದು ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ನೋಡೋದಾದ್ರೆ, ಸಾರಿಗೆ ಸಂಚಾರ ವ್ಯವಸ್ಥೆ ಎಂದಿನಂತೆ ಇರಲಿದ್ದು ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ರಸ್ತೆಗೆ ಇಳಿಯಲಿದೆ. ಮೆಟ್ರೋ, ಕ್ಯಾಬ್, ಆಟೋ ಸಂಚಾರದಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ಹಾಲು, ತರಕಾರಿ, ಹಣ್ಣು, ಮಳಿಗೆ ಹಾಗೂ ಹೋಟೆಲ್, ಬೇಕರಿಗಳು ತೆರೆದಿರಲಿವೆ. ಇನ್ನು ಆಸ್ಪತ್ರೆ, ಮೆಡಿಕಲ್ ಶಾಪ್, ಸರ್ಕಾರಿ ಕಚೇರಿ, ಐಟಿಬಿಟಿ ಸಂಸ್ಥೆಗಳು ಬಂದಾಗಲ್ಲ. ಕೆಲ ಆಟೋಗಳ ಸಂಚಾರದಲ್ಲಿ ಸ್ವಲ್ಪ ವ್ಯತ್ಯಯ ಆಗಲಿದೆ. ಜೊತೆಗೆ ಸಣ್ಣ ಪುಟ್ಟ ಅಂಗಡಿಗಳು ಬಂದ್ ಆಗುವ ಸಾಧ್ಯತೆ ಇದೆ. ಬಂದ್ ಕರೆಗೆ ನಮ್ಮ ಬೆಂಬಲ ಇಲ್ಲ, ಸಂಘಟನೆಗಳಲ್ಲೇ ಇಲ್ಲ ಏಕಾಭಿಪ್ರಾಯ. ಬಂದ್ ಮಾಡುವ ಅನಿವಾರ್ಯ ಪರಿಸ್ಥಿತಿ ಇಲ್ಲ, ಹೀಗಾಗಿ ಇಂದಿನ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಕರವೇ ಪ್ರವೀಣ್ ಶೆಟ್ಟಿ ಬಣ ಹೇಳಿದ್ದಾರೆ. ಸರ್ಕಾರನೂ ಸಹ ಕನ್ನಡಿಗರ ಹಿತವನ್ನ ಕಾಯ್ತೀವಿ, ನೀರನ್ನ ಬಿಡಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ನಮ್ಮ ಸಂಘಟನೆ ರಾಜ್ಯ ವ್ಯಾಪ್ತಿ ಇರೋದ್ರಿಂದ ಎಲ್ಲಾ ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರ ಸಭೆ ಕರೆದು ನಿರ್ಣಯವನ್ನ, ಅವರ ಒತ್ತಡಕ್ಕೂ ನಿರ್ಣಯವನ್ನ ತಗೊಂಡು ನಮ್ಮ ಹೋರಾಟವನ್ನ ಕಾವೇರಿಗಾಗಿ ಮಾಡ್ತೀವಿ, ಬಂದಿಂದ ಹಿಂದಕ್ಕೆ ಹೋಗ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇನ್ನು ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ಇಂದು ನಡೆಯಬೇಕಿದ್ದ ವಿಚಾರಣೆ ಮುಂದೂಡಿಕೆಯಾಗಿದೆ. ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಆಗಸ್ಟ್ 17ಕ್ಕೆ ನಡೆಯಲಿದೆ ಅಂತ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ತಮಿಳುನಾಡು ಅಪ್ಲಿಕೇಶನ್ 17th ಏನೋ ಬರುವಂತ ಅವಕಾಶ ಇದೆ. ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲ ಡೀಟೇಲ್ ನ ಸಬ್ಮಿಟ್ ಮಾಡಬೇಕಾಗಿತ್ತು. ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರು ಒಂದು ಸಂಪೂರ್ಣ ಮಾಹಿತಿಯನ್ನ ಎರಡೂ ರಾಜ್ಯದಲ್ಲಿ ಎಲ್ಲ ಇಲಾಖೆಯಿಂದ ತಗೊಂಡು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ, ಭರವಸೆ. ಸದನದಲ್ಲಿ ಕಾವೇರಿ ಕೋಲಾಹಲ ಸೃಷ್ಟಿಯಾಗುತ್ತಾ ರಾಜ್ಯದ ಮುಂಗಾರು ಅಧಿವೇಶನ ಇಂದು ಆರಂಭ ಆಗಲಿದೆ. ಡಿಕೆ ಶಿವಕುಮಾರ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ದೋಸ್ತಿ ಪಡೆ ಸಜ್ಜಾಗಿದೆ. ಸೋಮವಾರದಿಂದ ಕಲಾಪ ಕಾವೇರುವ ಸಾಧ್ಯತೆ ಇದೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದ, ಬಿಡದಿ ಟೌನ್ಶಿಪ್, ಬಿ ನಾಗೇಂದ್ರರನ್ನ ಸಚಿವ ಸ್ಥಾನದಿಂದ ಕೈ ಬಿಡುವಂತೆ ಸಾಲು ಸಾಲು ಪ್ರಶ್ನೆಗಳ ಮೂಲಕ ಆಡಳಿತ ಸರ್ಕಾರವನ್ನ ಕಟ್ಟಿ ಹಾಕಲು ಬಿಜೆಪಿ ಜೆಡಿಎಸ್ ಸಜ್ಜಾಗಿದೆ. ಇದಕ್ಕೆ ಕೌಂಟರ್ ಕೊಡಲು ಸಚಿವರು ಕೂಡ ಸಿದ್ಧರಾಗಿದ್ದಾರೆ. ಈಗ ವಿರೋಧ ಪಕ್ಷದವರು ಕೂಡ ಅವ್ರದೇ ಆಗಿರ್ತಕ್ಕಂಥ ಇದಿರುತ್ತೆ, ಅದನ್ನೆಲ್ಲದೂ ಕೂಡ ನಾವೆಲ್ಲರೂ ಕೂಡ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಹೇಳಿ, ಬೇಸಿಕಲಿ ಒಳ್ಳೆ ರೀತಿಯಲ್ಲಿ ಅಸೆಂಬ್ಲಿಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಉತ್ತರ ಕೊಡಬೇಕು ಅಂತ ಹೇಳಿ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಇಷ್ಟು ದಿನ ಜಲಸಂಪನ್ಮೂಲ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಜಾಗಕ್ಕೆ ಚಲುವರಾಯಸ್ವಾಮಿ ಬಂದಿದ್ದಾರೆ. ನೂತನ ಸಚಿವರು ಈ ಬಿಕ್ಕಟ್ಟಿನ ಸ್ಥಿತಿಯನ್ನ ಹೇಗೆ ನಿಭಾಯಿಸುತ್ತಾರೆ ಅನ್ನೋ ಕುತೂಹಲ ಮೂಡಿದೆ. ಪ್ರತಿಭಟನಾ ನಿರತ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರನ್ನ ಮೈಸೂರಿನಲ್ಲಿ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ.
ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಕನ್ನಡ ಪರ ಸಂಘಟನೆಗಳು ಈ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಟ್ಟು ನೈತಿಕ ಬೆಂಬಲ ಅಥವಾ ಬೆಂಬಲ ಕೊಟ್ಟು ಪ್ರತಿಭಟನೆ ಇವೆಲ್ಲವೂ ಕೂಡ ಜೋರಾಗಿರುತ್ತೆ. ನಮ್ಮ ಜೊತೆಯಲ್ಲಿ ಈಗ ನಮ್ಮ ಆ್ಯಂಕರ್ ದಿವಿತ್ ವಾಟಾಳ್ ನಾಗರಾಜ್ ಅವರ ಮನೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಅಭಿಷೇಕ್ ಅತ್ತಿಬೆಲೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲು ದಿವಿತ್ ಮಾತಾಡಿಸ್ತೀನಿ. ದಿವಿತ್, ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂಥ ಈ ಬಂದ್ಗೆ ವಾಟಾಳ್ ನಾಗರಾಜ್ ಅವರ ಮನೆ ಅಲ್ಲಿಂದ ತಾವೀಗ ಮಾಹಿತಿ ಕೊಡೋದಾದರೆ ಏನು ಹೇಳ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು? ತಾವೇನಾದರೂ ವಾಟಾಳ್ ನಾಗರಾಜ್ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ರಾ? ಹೇಗಿರುತ್ತಂತೆ ಇವತ್ತು ಅವ್ರ ಹೋರಾಟದ ಕಾವು? ದಿವಿತ್. ಎಸ್ ರಂಜಿತ್, ಈಗಾಗಲೇ ನಾವೀಗ ವಾಟಾಳ್ ನಾಗರಾಜ್ ಅವರ ಮನೆ ಮುಂಭಾಗ ಅಂದರೆ ಡಾಲರ್ಸ್ ಕಾಲೋನಿಯಲ್ಲಿ ನಾವಿರುವಂಥದ್ದು. ಇಲ್ಲಿ ಬಂದ್ ಅನ್ನುವಂಥ ಎಫೆಕ್ಟ್ ನಾವೀಗ 2023 ಬಂದನ್ನು ನಾವು ನೋಡಿದ್ವಿ. ಇದೇ ಕಾವೇರಿ ಹೋರಾಟದ ವಿಚಾರವಾಗಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಆದಂಥ ಒಂದು ಬಂದನ್ನು ನಾವು ಗಮನಿಸಿದ್ವಿ. ಆ ಬಂದ್ನ ಕಿಚ್ಚು ಹೇಗಿತ್ತು ಅನ್ನೋದು ನೀವು ಆಲ್ರೆಡಿ ನೋಡಿದ್ದೀವಿ, ಅದನ್ನು ನಾವು ರಿಪೋರ್ಟ್ ಕೂಡ ಮಾಡಿದ್ದೀವಿ. ಆದರೆ ಇದೇ 2026ರಲ್ಲಿ ಈಗಾಗಲೇ ಗಮನಿಸಿರ್ಬೋದು ನಿಮಗೆ, ನಮ್ಮ ಕರ್ನಾಟಕದ ದಕ್ಷಿಣದ ನದಿಯ ಮಟ್ಟ ಯಾವ ರೀತಿ ಅದರ ಒಳಹರಿವು ಹೆಚ್ಚಾಗ್ತಿರೋದ್ರಿಂದ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. 125 TMC ಇರುವಂಥ KRS ನೀರಿನ ಮಟ್ಟ ಈಗ ಆಲ್ರೆಡಿ 109 TMC ನೀರು ತುಂಬಿಕೊಂಡಿದೆ. ಇನ್ನು ಕೇವಲ 10 TMC ನೀರು ತುಂಬಿಕೊಳ್ಳೋದಕ್ಕೆ ಬಾಕಿ ಇದೆ. 10ರಿಂದ 14 TMC ನೀರು ತುಂಬಿಕೊಳ್ಳೋದಕ್ಕೆ ಬಾಕಿ ಇದೆ. ಇನ್ನು ಅದೇ ರೀತಿ ಕಬಿನಿ ಜಲಾಶಯ ತುಂಬಿ ತುಳುಕ್ತಾ ಇದೆ. ಅದರಿಂದ 11,000ಕ್ಕೂ ಅಧಿಕ ಕ್ಯೂಸೆಕ್ ನೀರು ಹೊರಗಡೆ ಹೋಗ್ತಾ ಇದೆ. ಸೊ ಹೀಗಿರುವಾಗ ಬಂದ್ ಬೇಕಾ ಅಂತ ಹೇಳಿ ಒಂದಷ್ಟು ನಾವು ಪ್ರಶ್ನೆನ ಮಾಡಿದಾಗ, ಜೊತೆಗೆ ಇದೇ ರಿಪಬ್ಲಿಕ್ ಕನ್ನಡ ನಾವು ಕ್ಯಾಂಪೇನ್ ಮಾಡಿದಾಗ ಒಂದಷ್ಟು ಜನ ಹಲವರು ಬಂದ್ ಬೇಡ, ಬಂದ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ವಾಟಾಳ್ ನಾಗರಾಜ್ ಮಾತ್ರ ನಾವು ಬಂದ್ ಮಾಡೇ ತೀರ್ತೀವಿ ಅಂತೇಳಿ ಬಂದ್ ಮಾಡೋದಕ್ಕೆ ಕರೆಯನ್ನ ಕೊಟ್ಟರು. ಸೊ ಈಗ ನಾವು ವಾಟಾಳ್ ನಾಗರಾಜ್ ಅವರ ಮನೆ ಮುಂಭಾಗದಲ್ಲಿದ್ದೀವಿ. ಸೊ ಈಗ ಸದ್ಯಕ್ಕೆ ಅವರು ಇನ್ನೂ ಕೂಡ ಎದ್ದು ಈಗಷ್ಟೇ ಪೇಪರ್ ಗೀಪರ್ ಓದ್ಕೊಂಡು ಅವರು ಇದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಇದಕ್ಕೂ ಮುಂಚಿತವಾಗಿ ಈಗ ಇಲ್ಲಿಂದ ಒಂದು 20 ಮಿನಿಟ್ಸ್ ಬ್ಯಾಕ್ ಏನಾಯಿತು ಅಂತಂದ್ರೆ, ಇಲ್ಲಿ ಬಂದಂಥ ಒಂದಷ್ಟು ಕನ್ನಡ ಪರ ಹೋರಾಟಗಾರರನ್ನ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಕರ್ಕೊಂಡು ಹೋಗುವಂಥ ಕೆಲಸವೂ ಕೂಡ ಆಯಿತು. ಅದಾದ ಮೇಲೆ ಈಗ ವಾಟಾಳ್ ನಾಗರಾಜರನ್ನ ಏನಾದರೂ ಇಲ್ಲಿನೇ ವಶಕ್ಕೆ ತಗೊಳ್ತಾರ ಅಂತ ನೋಡೋದಾದರೆ ಅದು ಸದ್ಯಕ್ಕೆ ಇನ್ನೂ ಕೂಡ ಡೌಟ್ ಇದೆ. ಯಾಕಂತಂದರೆ ನಿಮಗೆ ಅವ್ರು ಬಂದ ಕೂಡಲೇ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇಲ್ಲ. ಅವ್ರಿಗೆ ಒಂದು ಮೊದಲಿಗೆ ನೋಟಿಸನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ನೋಟಿಸ್ ಕೊಟ್ಟ ನಂತರದಲ್ಲಿ ಅವ್ರನ್ನ ಟೌನ್ ಹಾಲ್ಗೂ ಅಥವಾ ಫ್ರೀಡಮ್ ಪಾರ್ಕ್ವರೆಗೂ ಅವ್ರನ್ನ ಬಿಟ್ಕೊಂಡು ಅಲ್ಲಿ ಅವ್ರನ್ನ ಪ್ರತಿಭಟನೆ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಮೊದಲಿಗೆ. ಒಂದು ವೇಳೆ ಕೇಳದೆ ಆ ಪ್ರತಿಭಟನೆಯ ತೀವ್ರತೆ ಏನಾದರೂ ಜಾಸ್ತಿ ಆಯಿತು ಅಂತಂದರೆ, ಅದೇನಾದರೂ ಇಲ್ಲಿಂದಲೇ ಜಾಸ್ತಿ ಆಯಿತು ಅಂತಂದರೆ, ಸೊ ಅವ್ರನ್ನ ಇಲ್ಲೇ ವಶಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಇವೆ. ಅದರ ಹೊರತುಪಡಿಸಿ ಅವರಿಗೆ ನೋಟಿಸನ್ನು ನೀಡಿ ಅವರಿಗೆ ತಿಳಿ ಹೇಳಿ ತದನಂತರದಲ್ಲಿ ಅವರನ್ನ ಟೌನ್ ಹಾಲ್ವರೆಗೂ ಕಳಿಸಿ ಅಥವಾ ಫ್ರೀಡಮ್ ಪಾರ್ಕ್ನಲ್ಲಿ ಅವ್ರನ್ನ ಪ್ರತಿಭಟನೆ ಮಾಡೋದಕ್ಕೆ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟು ತದನಂತರದಲ್ಲಿ ಅದು ಆಗಲಿಲ್ಲ, ಅದರ ತೀವ್ರತೆ ಜಾಸ್ತಿ ಆಯಿತು ಅಂತಂದರೆ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಸೊ ಒಟ್ಟಲ್ಲಿ ನಾನೀಗ ಮೆಜೆಸ್ಟಿಕ್ ಕಡೆಗೂ ಹೋಗಿ ಬಂದೆ. ಮೆಜೆಸ್ಟಿಕ್ಕಲ್ಲೂ ಕೂಡ ನಾನೆಲ್ಲ ಕೂಡ ಅಲ್ಲಿ ನೋಡ್ತಾ ಇದ್ದೆ ರಂಜಿತ್. ಸದ್ಯಕ್ಕೆ ಬಂದಿನ ಕಾವು ಇನ್ನು ಎಫೆಕ್ಟ್ ಅದು ತಟ್ಟುತ್ತಾ ಇಲ್ಲ. ಬಂದಂತಂದಾಗ ನಾಡು ನುಡಿ ನೆಲ ಜಲ ಭಾಷೆ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಅದನ್ನು ಮುಚ್ಕೊಂಡು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದಾಗಷ್ಟೇ ಆ ಬಂದ್ ಯಶಸ್ವಿ ಆಗುತ್ತೆ. ಆದರೆ ಇವತ್ತು ವಾಟಾಳ್ ನಾಗರಾಜ್ ಕೊಟ್ಟಿರುವಂಥ ಈ ಬಂದ್ನ ಕರೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ರಂಜಿತ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಅತ್ತಿಬೆಲೆಯಿಂದ ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಇದ್ದಾರೆ. ಅಭಿಷೇಕ್, ಕೆಲವರನ್ನೆಲ್ಲ ವಶಕ್ಕೆ ಪಡ್ಕೊಂಡ್ರು, ಈಗ ಸದ್ಯಕ್ಕೆ ಹೇಗಿದೆ ಅಲ್ಲಿ ಚಿತ್ರಣ ತೋರಿಸ್ಬೋದಾ? ಜೊತೆಗೆ ಕನ್ನಡ ಪರ ಸಂಘಟನೆಗಳು ಯಾರಾದರೂ ಅಲ್ಲಿ ಹೋರಾಟಗಾರರಿದ್ರೆ ಅವ್ರನ್ನ ಮಾತಾಡಿಸ್ಬೋದಾ? ಏನಂತಾರೆ? ಹೇಗಿದೆ ಅಲ್ಲಿನ ಚಿತ್ರಣ ಅಭಿಷೇಕ್? ಎಸ್, ಈಗಾಗಲೇ ಏನು ಪ್ರಿವೆನ್ಷನ್ ಆ್ಯಕ್ಟ್ ನಡಿ ಏನು ಲಿಸ್ಟ್ ಔಟ್ ಮಾಡಿರುವಂತಹ ಪೊಲೀಸರು ಯಾರ್ಯಾರು ಈ ಬಂದ್ಗೆ ನೇರವಾಗಿ ಬೆಂಬಲವನ್ನು ಕೊಟ್ಟಿದ್ದಾರೋ ಅವರನ್ನು ಸೆಕ್ಯೂರ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಒಂದು ಸಂಘಟನೆ ಇಲ್ಲಿ ಬಂದಿತ್ತು ಮತ್ತು ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡಿದರು ಪೊಲೀಸರು. ಈಗ ಸದ್ಯದ ಮಟ್ಟಿಗೆ ಅತ್ತಿಬೆಲೆ ಒಂದು ರೀತಿಯಾಗಿ ಸೂಕ್ಷ್ಮ ಪ್ರದೇಶ, ಅಂದರೆ ಕಾವೇರಿ ವಿಚಾರದಲ್ಲಿ ಸೂಕ್ಷ್ಮ ಪ್ರದೇಶ ಆಗಿರುವಂತಹ ಕಾರಣದಿಂದಾಗಿ ಹೆಚ್ಚುವರಿ ಭದ್ರತೆಯನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ KSRP ತುಕಡಿಗಳನ್ನು ಕೂಡ ನಿಯೋಜನೆ ಮಾಡುವಂತಹ ಮುಖಾಂತರ ಮತ್ತು ಲಾ ಆ್ಯಂಡ್ ಆರ್ಡರ್ ಪೊಲೀಸರೇನಿದ್ದಾರೆ ಅವರು ಕೂಡ ಇಲ್ಲಿ ಗಸ್ತು ತಿರುಗುವಂತಹ ಮುಖಾಂತರ ಈ ಒಂದು ಅತ್ತಿಬೆಲೆ ಗಡಿ ಭಾಗವನ್ನು ಸೆಕ್ಯೂರ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗ ಬಹುತೇಕ ಮುಂದಿನ ಹಂತದಲ್ಲಿ ಮತ್ತಷ್ಟು ಪ್ರತಿಭಟನಾಕಾರರು ಇಲ್ಲಿಗೆ ಬಂದು ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಕಮಿಷನರೇಟ್ ಅಲ್ಲದ ಕಾರಣದಿಂದಾಗಿ, ಔಟ್ಸ್ಕಟ್ ಆಗಿರುವಂತಹ ಕಾರಣದಿಂದಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಹೈಕೋರ್ಟ್ ಒಂದು ಆದೇಶ ಇಂಪ್ಲಿಮೆಂಟ್ ಆಗೋದಿಲ್ಲ. ಹೀಗಾಗಿ ಈ ಭಾಗದಲ್ಲಿ ಪ್ರತಿಭಟನೆ ನಡೆಸುವಂತಹ ಅವಕಾಶಗಳಿದೆ ಮತ್ತು ಅದಕ್ಕೆ ಅಂದರೆ ಶಾಂತಿಯುತವಾಗಿ ನಡೆಸುವಂತಹ ಒಂದು ಅವಕಾಶ ಇರುವಂತಹ ಕಾರಣದಿಂದಾಗಿ ಸಂಘಟನೆಗಳು
ಸಂಘಟನೆಗಳು ಇಲ್ಲಿ ಬಾರ್ಡರ್ ಗಡಿ ಭಾಗದಲ್ಲಿ ಬಂದು ಪ್ರತಿಭಟನೆ ನಡೆಸುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಮುಂದಿನ ಹಂತದಲ್ಲಿ ಕೂಡ ಈಗಾಗಲೇ ಪ್ರತಿಭಟನಾಕಾರರು ಆಗಮಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಬಹುಮುಖ್ಯವಾಗಿ ಇಲ್ಲಿ ಬಂದ್ ಅಂತ ಹೇಳಿದ್ರೆ ಸಾಕಷ್ಟು ಅಂದರೆ ಪೊಲೀಸರು ಕೂಡ ಈ ಹಿಂದಿಯ ರೀತಿಯಲ್ಲಿ ಕೆಲವೊಂದು ಅನಾಹುತ ಏನಾಗಿದೆ ಅದು ಯಾವುದು ಕೂಡ ಆಗದ ರೀತಿಯಲ್ಲಿ ಮೊದಲೇ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ತಾರೆ. ಅಂದರೆ ಪ್ರಿವೆನ್ಷನ್ ಆ್ಯಕ್ಟ್ನಡಿ ಅವರನ್ನು ಸೆಕ್ಯೂರ್ ಮಾಡುವಂಥದ್ದು, ಅಂದರೆ ಯಾರ್ಯಾರು ಬೆಂಬಲವನ್ನು ಕೊಟ್ಟಿದ್ದಾರೆ ಅದನ್ನು ಲಿಸ್ಟ್ ಔಟ್ ಮಾಡ್ತಾರೆ, ನಂತರ ಅವರ ಜೊತೆ ಮಾತುಕತೆ ನಡೆಸುವಂಥದ್ದು, ಅಂದರೆ ಈ ರೀತಿ ಮಾಡಬೇಡಿ ಅಂತ ಹೇಳಿ ಮನವೊಲಿಸುವಂತಹ ಒಂದು ಕೆಲಸಗಳನ್ನು ಮಾಡ್ತಾರೆ. ಇನ್ನು ಕೆಲವರನ್ನು ಅಕ್ರಮವಾಗಿ ಅಂದರೆ ಒಂದು ಗೃಹ ಬಂಧನದಲ್ಲಿ ಇರುವಂತಹ ಮುಖಾಂತರ ಅವರನ್ನು ಹೊರಗಡೆ ಬಿಡದ ರೀತಿಯಲ್ಲಿ ನೋಡ್ಕೊಳ್ತಾರೆ. ಅಂದರೆ ಪ್ರತಿಭಟನೆಗೆ ತೆರಳದ ರೀತಿಯಲ್ಲಿ ಅವರು ನೋಡಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಒಂದು ಹಿನ್ನೆಲೆಯಲ್ಲಿ ಸದ್ಯ ಯಾವುದೇ ರೀತಿಯಾದಂತಹ ಅಂದರೆ ಅತಿ ಹೆಚ್ಚು ಯಾವುದೇ ಅನಾಹುತ ಆಗದ ರೀತಿಯಲ್ಲಿ ಇದಾಗ್ತಾ ಇರುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಇಲ್ಲಿ ಶಾಂತಿಯುತವಾಗಿ ಇದೆ. ಅಂದರೆ ಗಡಿ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆ ಸದ್ಯದ ಮಟ್ಟಿಗೆ ನಡೀತಾ ಇಲ್ಲ. ಮುಂದಿನ ಹಂತದಲ್ಲಿ ಇದರ ಇಂಪ್ಲಿಮೆಂಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ರಂಜಿತ್, ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ ಇಬ್ರು. ಥ್ಯಾಂಕ್ ಯು ಈ ಹೊತ್ತಿನ ತಮ್ಮೆಲ್ಲ ಡೀಟೇಲ್ಸ್ಗೆ. ಏನೀಗ ಬಂಧನ ಹದ್ದಿಕ್ಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾರು ಹೋರಾಟಗಾರನ್ನು ಬಂಧಿಸ್ತಾ ಇದ್ದಾರೆ, ಮನೆ ಹೌಸ್ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಎಲ್ಲಾರು ಇದುವರೆಗೂ ಏನ್ ಕಾವೇರಿ ಹೋರಾಟ ಮಾಡ್ತಾ ಇದ್ರಿ ಎಲ್ಲಾರನ್ನು ಮಾಡ್ತಾ ಇದ್ದಾರೆ. ನೋಡಿ ಸರ್, ಹೋರಾಟ ಮಾಡೋದಕ್ಕೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಪೊಲೀಸ್. ಏನೀಗ ಬಂಧನ ಹದ್ದಿಕ್ಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾರು ಹೋರಾಟಗಾರನ್ನು ಬಂಧಿಸ್ತಾ ಇದ್ದಾರೆ, ಮನೆ ಹೌಸ್ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಎಲ್ಲಾರು ಇದುವರೆಗೂ ಏನ್ ಕಾವೇರಿ ಹೋರಾಟ ಮಾಡ್ತಾ ಇದ್ರಿ ಎಲ್ಲಾರನ್ನು ಮಾಡ್ತಾ ಇದ್ದಾರೆ. ನೋಡಿ ಸರ್, ಹೋರಾಟ ಮಾಡೋದಕ್ಕೆ ಅವಕಾಶ. ವಾಟಾಳ್ ಮನೆಯ ಬಳಿ ಅನೇಕರು ಬಂದಿದ್ರು, ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಬಂದ್ ಬೆಂಬಲಿಸಿದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ವಿರುದ್ಧ ಹೋರಾಟಗಾರರು ಕಿಡಿಕಾರ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಹತ್ತಿಕ್ತಾ ಇದ್ದಾರೆ ಅನ್ನುವಂಥ ಆಕ್ರೋಶ ಈಗ ಕೇಳಿ ಬರ್ತಾ ಇದೆ. ಕಾವೇರಿ ನೀರು ನಮ್ಮದು ಅನ್ನುವಂಥ ಘೋಷಣೆ ಕೂಡ ಈ ಸಂದರ್ಭದಲ್ಲಿ ಕೇಳಿ ಬಂದಿದೆ. ವಾಟಾಳ್ ನಾಗರಾಜ್ ಅವರ ಮನೆಯ ಬಳಿ ಅನೇಕ ಸಂಘಟನೆಯವರು ಬಂದಿದ್ರು, ಕಾರ್ಯಕರ್ತರು ಬಂದಿದ್ರು, ಅವರನ್ನ ಬಂಧಿಸುವಂತ ಕ್ರಮಗಳು ಕೂಡ ಆಯಿತು. ಎಲ್ಲಾರು ಹೋರಾಟಗಾರನ್ನು ಬಂಧಿಸ್ತಾ ಇದ್ದಾರೆ, ಮನೆ ಹೌಸ್ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಎಲ್ಲಾರು ಇದುವರೆಗೂ ಏನ್ ಕಾವೇರಿ ಹೋರಾಟ ಮಾಡ್ತಾ ಇದ್ರಿ ಎಲ್ಲಾರನ್ನು ಮಾಡ್ತಾ ಇದ್ದಾರೆ. ನೋಡಿ ಸರ್, ಹೋರಾಟ ಮಾಡೋದಕ್ಕೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಪೊಲೀಸ್. ಏನೀಗ ಬಂಧನ ಹದ್ದಿಕ್ಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಪ್ರತಿದಿನವೂ ಕೂಡ ನಾವೊಂದು ಮುಕ್ತ ವೇದಿಕೆಯನ್ನ ಒದಗಿಸಿಕೊಡ್ತಾ ಇದ್ದೀವಿ. ಅದರಂತೆ ಇವತ್ತು ಕೂಡ ನೀವು ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಬಹುದು. ವಿಚಾರ ನಿಮಗೆ ಗೊತ್ತೇ ಇದೆ, ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶ, ಅದಕ್ಕಾಗಿ ಈಗ ಬಂದ್ ಕೂಡ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಹರಿಸಬಾರದು, ರಾಜ್ಯ ಸರ್ಕಾರ ತಟಸ್ಥವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನಾವು ಈಗಾಗಲೇ ಅಭಿಪ್ರಾಯವನ್ನ ಕೇಳಿದ್ವಿ. ಅದರ ಜೊತೆಯಲ್ಲಿ ಸರ್ಕಾರಗಳು ಬದಲಾದ್ರು, ಜನಪ್ರತಿನಿಧಿಗಳು ಬದಲಾದ್ರು, ಯಾವತ್ತೂ ಕೂಡ ಇಲ್ಲಿವರೆಗೂ ಕೂಡ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಂಡಿಲ್ಲ. ಹಾಗಾದ್ರೆ ಸದನ ಕೂಡ ಆರಂಭ ಆಗ್ತಾ ಇರೋದ್ರಿಂದ ಸದನದಲ್ಲಿ ಯಾವ ರೀತಿ ಧ್ವನಿಯನ್ನ ಎತ್ತಬೇಕು, ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು, ಎಲ್ಲಾ ವಿಚಾರಗಳ ಬಗ್ಗೆ ನಿಮಗೇನು ಅನ್ಸುತ್ತೆ, ನಿಮ್ಮ ಅಭಿಪ್ರಾಯವನ್ನ ಕರೆ ಮಾಡಿ ತಿಳಿಸಬಹುದು. ಹಾಗೆ ಮೆಸೇಜ್ ಕೂಡ ಮಾಡಬಹುದು. ಅದಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಬಹುದು. ನಮ್ಮ ಮೊದಲ ಕಾಲರ್ ಮೊಹಮ್ಮದ್ ಕಾಸಿಂ ಕರೆ ಮಾಡಿದ್ದಾರೆ. ಮೊಹಮ್ಮದ್ ಕಾಸಿಂ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನಿಮ್ಮ ರಾಮನಗರದಲ್ಲಿ ಬಂದ್ನ ಬಿಸಿ ಹೇಗಿದೆ? ನಿಮ್ಮ ಬೆಂಬಲ ಇದೆಯಾ? ಅಲ್ಲೂ ತುಂಬಾ ಇದೆ. ಈಗ ಪ್ರತಿ ಬಾರಿ ಇದೆ ಹಿಂಗ ಆಗ್ತಾ ಇದ್ರೆ ಈಗ ನಮ್ ಕರ್ನಾಟಕ MP ಗಳು JDS ಇರ್ಲಿ, ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಅವ್ರು ಯಾಕೆ ಧ್ವನಿ ಎತ್ತಲ್ಲ ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ? ಪ್ರತಿ ಬಾರಿ ಇದೆ ಆಯ್ತಲ್ಲ. ಈಗ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗುತ್ತೆ ಈ ಬರೀ ಧ್ವನಿ, ಈ ಗಲಾಟೆ, ಈ ಗಲ್ವೆ, ಈ ಸ್ಟ್ರೈಕು, ಇದ್ರ ಬಗ್ಗೆ ಯಾರು ಗಮನ ತೋರ್ತಾ ಇದಾರ? ಈ ಸೆಂಟ್ರಲ್ ಇದರಲ್ಲಿ ಪಾರ್ಲಿಮೆಂಟ್ ಇದರಲ್ಲಿ ತಗೋಬೇಕು. ಮತ್ತೆ ಸರ್ವೆ ಮಾಡ್ಬೇಕು ಕಮಿಟಿ ಅವರು. ಅವ್ರು ಬಂದು ನೀರು ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಯಾರಿಗೆ ಕೊಡ್ಬೇಕು, ಯಾರು ಇಲ್ಲ ಅಂತ
ಅದಕ್ಕೆ ಇದ್ರ ಬಗ್ಗೆ ಯಾರು ಗಮನ ತಗೊಳ್ಳಲ್ಲ ಅಂತ ನಾವು ಜನಪ್ರತಿನಿಧಿಗಳು ಧ್ವನಿ ಎತ್ತುತ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಎನಿವೇಸ್ ಧನ್ಯವಾದ ಮೊಹಮ್ಮದ್ ಕಾಸಿಂ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಮಂಡ್ಯದಿಂದ ಮತ್ತೊಬ್ರು ಕಾಲರ್ ರಮೇಶ್ ಅನ್ನೋರು ಇದ್ದಾರೆ. ರಮೇಶ್ ಅವರೇ ನಮಸ್ಕಾರ. ಹೌದು ನಮಸ್ಕಾರ ಸರ್. ನಮಸ್ಕಾರ. ಕಾವೇರಿ ಹೋರಾಟ ಇವತ್ತು ಕರ್ನಾಟಕ ಬಂದ್ ಅಂತೇಳಿ ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲೆಲ್ಲ ಏನಂತಾರ ಜನ, ತಾವೇನಂತೀರಿ? ಸರ್ ನಾವು ಬಾರಿ ಬೆಂಬಲ ಕೊಡ್ತೀವಿ ಸರ್. ಬೆಂಬಲದ ಜೊತೆಗೆ ಮಾಜಿ MLAಗಳು ಇಲ್ಲಿಗೆ ಭಾಗವಹಿಸ್ಬೇಕು ಸರ್. ಇದಕ್ಕೆ ಅವರು ನಮ್ಗೇನು ಬೇಕಾಗಿಲ್ಲ ಅಂದ್ಬಿಟ್ಟು ಅವ್ರ ಎಲ್ಲೆಲ್ಲೋ ಮನೇಲಿ ಸೇರ್ಕೊಂಡು ಇದ್ರೆ ಹಿಂಗೆಲ್ಲ ಆದ್ರೆ ಎಲ್ಲಿ ಸರ್ ನಮ್ದು ಅವರು ಬೆಳಿ ನೀರ್ ಕೇಳ್ತಾ ಇದಾರೆ. ನಾವು ಕುಡಿಕ್ ನೀರ್ ಕೇಳ್ತಾ ಇದೀವಿ. ನಮ್ಮಂತ ಮುಟ್ಟಾಡ್ ಇದ್ದಾರ ಇಲ್ವೇ ಅಂತ ನಮ್ಮ ಅನಿಸಿಕೆ. ಕಾವೇರಿ ನೀರು ಬೇರೆ ಪ್ರದೇಶಕ್ಕೆ ನಾವು ಹೋಲಿಸ್ಕೊಂಡ್ರೆ ಹಳೆ ಮೈಸೂರು ಭಾಗದಲ್ಲಿ ಕಾವೇರಿ ನೀರಿನ ಅನಿವಾರ್ಯತೆ ಬಹಳ ಇದೆ. ನಾನು ಬಂದಿದ್ದೀನಿ, ಕುಡಿಯೋಕ್ಕೂ ನೀರಿಲ್ಲ ಅಲ್ಲಿ. ಹೀಗಿರುವಾಗ ಬೆಂಬಲ ಹೇಗಿರಬೇಕು ಅಂತ ಜನರದ್ದು. ಓಕೆ, ಬಹುಶಃ ರಮೇಶ್ ಅವರ ಕಾಲ್ ಕಟ್ಟಾಗಿದೆ. ಆಲ್ ರೈಟ್, ನೆಕ್ಸ್ಟ್ ಕಾಲರ್ ಪಳನಿ ಸ್ವಾಮಿ ಅವರು ಕರೆ ಮಾಡಿದ್ದಾರೆ. ಪಳನಿ ಸ್ವಾಮಿ ಅವರೇ ನಮಸ್ತೆ. ಬೆಂಗಳೂರಿನಲ್ಲಿ ಈ ಬಂದಿದೆಯಲ್ಲ, ಇದೆಲ್ಲ ಒಂದು ಕಡೆ ಪ್ರತಿಭಟನೆಗಷ್ಟೇ ಸೀಮಿತ ಆಯ್ತಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರ ಜೊತೆಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಎಲ್ಲಿ ಧ್ವನಿ ಎತ್ತಬೇಕೋ ಅಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ ಅನ್ನುವಂಥ ವಿಚಾರ. ಸದನ ಕೂಡ ಇವತ್ತು ಆರಂಭ ಆಗ್ತಾ ಇರೋದ್ರಿಂದ ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅನ್ಸುತ್ತೆ ನಿಮ್ಗೆ? ಏನ್ ಹೇಳ್ತೀರಿ ಮೇಡಮ್? ಇದು ಯಾವ ವಿಚಾರವಾಗಿ ಮಾತಾಡೋದು? ಜನ ಫಸ್ಟ್ ಒಗ್ಗಟ್ಟಾಗಿಲ್ಲ. ಫಸ್ಟ್ ಆಫ್ ಆಲ್ ಈ ನಮ್ ರಾಜಕೀಯ ವ್ಯವಸ್ಥೆನೂ ಸರಿ ಇಲ್ಲ. ಒಂದು ನೀವು ರೈತರ ಪರ ಹೋರಾಡ್ತೀವಿ ಅಂತ ಈ ವಾಟಲ್ ನಾಗರಾಜು ಇವರಂತವ್ರನ್ನ ಎಲ್ಲಾರು ಕಿಡಿಗಡಿಸ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು? ರಾಜ್ಯಾದ್ಯಂತ ಎಲ್ಲರೂ ಒಟ್ಟಿಗೆ ಸೇರ್ಬೇಕು. ಕೆಲವರು ಅವರ ಇದಕ್ ಮಾತ್ರ ಒಂದ್ ಸೇರ್ಕೊಳ್ತಾರೆ. ಈ ಕನ್ನಡ ಸಂಘಟನೆಗಳಿದಾವಲ್ಲ, ಅವು ಯಾಕೆ ಸೇರಿಲ್ಲ? ಅವ್ರಿಗಿರೋದು ನಮ್ ಏನಾದ್ರು ಸಿಗುತ್ತೆ ಅಂದ್ರೆ ಅವ್ರು ಒಂದ್ ಸೇರ್ತಾರೆ. ಈಗ ವಾಟಲ್ ನಾಗರಾಜ್ ಅವರು ಅವಾಗಿಂದ ಇವಾಗಿನವರೆಗೂ ಅವರು ಹೋರಾಟಗಾರರೇ. ಅವ್ರೇನು ಸುಮ್ನೆ ಹೋರಾಟಕ್ಕೆ ಬರ್ತಾ ಇಲ್ಲ. ಕೆಲವೊಂದು ಕಾರಣಗಳಿಂದ ಈ ಕನ್ನಡ ಪರ ಸಂಘಟನೆಗಳು ಅವ್ರ ದೂರ ಇರ್ತವೆ. ಏನ್ ಕಾರಣ ಹೇಳಿ ಮೇಡಮ್? ಅಂದ್ರೆ ಅವರಲ್ಲೇ ಒಗ್ಗಟ್ಟಿಲ್ಲ ಅಂತೀರಿ. ಕನ್ನಡ ಪರ ಸಂಘಟನೆಗಳಿಗೆ ಮಾತ್ರ ಅಲ್ಲ ಕಾವೇರಿ ಅನಿವಾರ್ಯ, ಪ್ರತಿಯೊಬ್ಬರಿಗೂ ಕೂಡ ಕಾವೇರಿ ಅನಿವಾರ್ಯ. ಹಾಗಾಗಿ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕಾಗಿದೆ. ಆಯ್ತು, ನಮ್ ರಾಜಕೀಯ ವ್ಯವಸ್ಥೆ ಏನ್ ಮಾಡ್ತಾ ಇದ್ವಿ? ನಮ್ಮ ಇವ್ರು DK ಅವರು ಇವ್ರೇ ಅಲ್ವಾ, ರೈತರ ಮಕ್ಕಳಲ್ವಾ ಅವರು? ಅವ್ರು ಯಾಕೆ ಧ್ವನಿನೇ ಎತ್ತಾ ಇಲ್ಲ? ಎಲ್ಲರೂ ಒಂದ್ ಕಡೆ ಇವಾಗ ಮಾಡ್ತಾ ಇದ್ರಲ್ಲಪ್ಪ, ಎಲ್ಲರೂ ಒಂದ್ ಸೇರೋಣ, ಎಲ್ಲರೂ ಬಂದು ಕೂತ್ಕೊಳ್ಳೋಣ, ಮಾತಾಡಿ ಆಮೇಲೆ ಒಟ್ಟಿಗೆ ಒಂದೇ ಸೇರಿ ವ್ಯವಸ್ಥೆ ಮಾಡೋಣ ಅಂತ ಏನೋ ಒಂದ್ ಮಾತು ಬಿಟ್ಟಿದಾರ. ಆಲ್ರೈಟ್, ಪಳನಿಸ್ವಾಮಿ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಅಶೋಕ್ ಅವರೇ. ನಮಸ್ತೆ ಸರ್, ತುಮಕೂರಿಂದ ನಾವು. ಗೊತ್ತಾಯ್ತು ಅಶೋಕ್ ಅವರೇ, ಏನ್ ಹೇಳ್ತೀರಿ? ಇವತ್ತು ಕರ್ನಾಟಕ ಬಂದಿದೆಯಲ್ಲ, ತಾವೇನ್ ಹೇಳ್ತೀರಿ? ಎಷ್ಟು ಅನಿವಾರ್ಯ ಇತ್ತು ಇವತ್ತಿನ ಬಂದು ಅಂತ? ಖಂಡಿತ ಸರ್, ಅನಿವಾರ್ಯ ಆಗಿದೆ. ತಮಿಳ್ನಾಡಿಗೆ ಗೊತ್ತು ಮಾಡ್ಕೊಡ್ಬೇಕಲ್ಲ ಸರ್ ನಾವ್ ಹೇಗೆ ಅಂತೇಳಿ ಅಂತ. ನಮ್ಗೆ ಏನ್ ಪರಿಸ್ಥಿತಿ ಇದೆ ಇಲ್ಲಿ ಅಂತೇಳಿ ಯಾರು ಹಣಕ್ಕೋಸ್ಕರ ಮಾಡ್ತಾರೆ ಸರ್. ದುಡ್ಡು ಕೊಡ್ತಾರೆ ಅಂತ ಯಾರು ಪ್ರತಿಭಟನೆ ಮಾಡ್ತಾ ಇಲ್ಲ. ಈ ಹತ್ತಿಕ್ತಾ ಇದ್ರಲ್ಲ ಬಂದನ್ನ, ಅವ್ರು ಯಾರು ಕಾವೇರಿ ನೀರು ಕುಡಿಯಲ್ವಾ ಸರ್? ಸರ್ ಬಂದನ್ನ ಹತ್ತಿಕ್ತಾ ಇದಾರಲ್ಲ, ಯಾರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾರೆ, ಯಾರನ್ನು ಹೊಡಿತಾ ಇಲ್ಲ, ಬಡಿತಾ ಇಲ್ಲ. ಅಶೋಕ್ ಅವರು, ಇನ್ನೊಂದು ವಿಚಾರ, ಕನ್ನಡ ಪರ ಸಂಘಟನೆಗಳಲ್ಲೇ ವೈರುಧ್ಯಗಳಿದೆಯಲ್ಲ, ಕೆಲವರು ಬೆಂಬಲ ಕೊಟ್ರೆ ಇನ್ ಕೆಲವರು ಬೆಂಬಲ ಕೊಡ್ಲಿಲ್ವಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್ ಅದು ನ್ಯಾಯಯುತವಾಗಿ ಮಾಡ್ಬೇಕಾಗಿತ್ತು ಸರ್. ಎಲ್ಲರೂ ಓಕೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಹಿಂದೆ ಸರ್ದಿದ್ದಾರೆ. ಯಾಕೆ ಹಿಂದೆ ಸರ್ದಿದ್ ಯಾಕೆ ಸರ್? ಅದು ಒಳಗೊಟ್ಟು ಏನಂತ ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ. ನಾವು ರೈತರು ಸರ್, ಹಂಗಾಗ್ಬಾರ್ದಲ್ವಾ? ಆಗ್ಬಾರ್ದು ಸರ್. ನಾನು ಹೇಳೋದು ಬಂದನ್ನ ಹತ್ತಿಕ್ತಾ ಇದಾರಲ್ಲ, ಅವ್ರು ಯಾರು ಕಾವೇರಿ ನೀರು ಕುಡಿಯಲ್ವಾ ಅಂತ ಕೇಳ್ತಾರೆ. ಅಲ್ಲಿಗೆ ಸರ್ಕಾರ ಹೇಳಿದ್ಯಲ್ಲ ನೀರು ಬಿಡೋದಿಲ್ಲ ಅಂತ ಹೇಳಿ. ಸರ್ ಬಿಡ್ತಾ ಇದಾರೆ ಸರ್, ಬಿಡ್ತಾ ಇದಾರೆ, ಹೋಗ್ತಾ ಇದೆ. ಆದೇಶ ಆಗಿದೆ. ಅದಕ್ಕೆ ತಮಿಳ್ನಾಡೋದೇನು ಅವ್ರ ರೂಲ್ಸ್ ನ ಫಾಲೋ ಮಾಡ್ತಾ ಇದ್ದಾರೆ. ಹಂಗೆ ನಮ್ದು ಹಿಂಗ್ ಪ್ರಾಬ್ಲಮ್ ಇದೆ, ತೊಂದರೆ ಇದೆ ಅಂತ ಹೇಳಿ ರೈತರು ತೋರಿಸ್ತಾ ಇರೋದು ಅಷ್ಟೇ. ಆಯ್ತು ಅಶೋಕ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆಲಿ ಮಾತಾಡಿದಕ್ಕೆ. ನೋಡಿ, ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಮಂಡ್ಯದಲ್ಲಿ ಈ ಮಾಲನ್ನು ಕನ್ನಡ ಪರ ಸಂಘಟನೆ ಹೋರಾಟಗಾರರು, ರೈತ ಹೋರಾಟಗಾರರು ಬಂದು ಮಾಲನ್ನು ಬಲವಂತವಾಗಿ ಬಂದ್ ಮಾಡಿಸೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ತಡಿತಾ ಇದ್ದಾರೆ.
ಬಜಾರ್ಗೆ ರೈತ ವಿರೋಧಿ ಸ್ಮಾರ್ಟ್ ಬಜಾರ್ಗೆ ಒಂದೇ ಸಲ ಕಳಿಸಿದ ಸ್ಮಾರ್ಟ್ ಬಜಾರ್ಗೆ ಸ್ಮಾರ್ಟ್ ಬಜಾರ್ಗೆ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಕೆಲವೊಂದು ಅಂಗಡಿ ಮುಂಗಡಿಗಳು ಓಪನ್ ಆಗಿದ್ವಿ, ಬಂದ್ ಕರೆ ನೀಡಿದ್ರು. ನಾವು ಧಿಕ್ಕಾರ ಮಾಡ್ತೀವಿ. ಸ್ಮಾರ್ಟ್ ಬಜಾರ್ ಅವ್ರಿಗೆ ನಮ್ಮ ಧಿಕ್ಕಾರವಿದೆ. ಯಾವುದೇ ಕಾರಣಕ್ಕೂ ರೈತ ವಿರೋಧಿ ನಡೆ ಮಾಡಿದಂತ ಯಾವುದೇ ವರ್ತಕರಾಗಿರ್ಲಿ, ಎಲ್ಲ ವರ್ತಕರು 90ರಷ್ಟು ವರ್ತಕರು ನಮಗೆ ಸಹಕರಿಸಿದ್ದಾರೆ. ಒಬ್ಬೊಬ್ರು ಇಬ್ಬಿಬ್ರು ಈ ತರ ಕಳ್ಳಾಟ ಆಡ್ತಾ ಇದ್ದಾರೆ. ರೈತರ ವಿರೋಧಿಗಳು ಇವರು. ಸ್ಮಾರ್ಟ್ ಬಜಾರ್ಗೆ ನಮ್ಮ ಧಿಕ್ಕಾರವಿದೆ. ಯಾವುದೇ ಕಾರಣಕ್ಕೂ ಮತ್ತೆ ನೀವು ಓಪನ್ ಮಾಡಬಾರ್ದು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಸಂಕಷ್ಟದಲ್ಲಿದ್ದಾರೆ ರೈತರು ಬಹಳಷ್ಟು ಸಂಕಷ್ಟದಲ್ಲಿರುವಾಗ ಈ ಸಂದರ್ಭಕ್ಕೆ ನಿಮ್ಮ ಸಹಕಾರ ಬಹಳ ಅಮೂಲ್ಯವಾಗಿದೆ. ನಿಮ್ಮ ಸಹಕರಿಸಬೇಕು ಅಂತೇಳಿ ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊತಿದ್ದೀನಿ. ಪೇಟೆ ಬೀದಿಗೆಲ್ಲ ಹೋಗಿದ್ರಿ, ಅಲ್ಲೂ ಕೂಡ ಒಂದಷ್ಟು ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದ್ವಿ. ಆಗ ಒಂದಷ್ಟು ಮನವಿ ಮಾಡಿದ್ರು, ಎಲ್ಲ ಸ್ಪಂದಿಸ್ತಾ ಇದ್ದಾರೆ ಏನು ಸರ್? ಖಂಡಿತ ಸ್ಪಂದಿಸ್ತಿದ್ದಾರೆ. ಒಂದು 5 ಅಂಗಡಿ ಅಷ್ಟೇ, 1000 ಅಂಗಡಿಗಳಲ್ಲಿ ಒಂದು 5 ಅಂಗಡಿ ತೆಗೆದಿದೆ. ಹಾಗಾಗಿ ದಯವಿಟ್ಟು ಎಲ್ಲ ವರ್ತಕರು ಮಂಡ್ಯದಲ್ಲಿ ಸಹಕರಿಸಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ಕೇಳ್ಕೊತಿದ್ದೀವಿ. ಸರ್ ನೀವೇನು ಹೇಳ್ತೀರಿ? ಸರ್ ನಾವು ನೋಡಿ ಸ್ಮಾರ್ಟ್ ಬಜಾರ್ಗೆ ಯಾವುದೇ ಕಾರಣಕ್ಕೂ ರೈತರು ವ್ಯಾಪಾರಕ್ಕೆ ಬರಬಾರ್ದಿಲ್ಲ. ಇವತ್ತು ರೈತ ವಿರೋಧಿ ಸ್ಮಾರ್ಟ್ ಬಜಾರ್ ಮಾಡ್ತಾ ಇದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ರೈತರು ಇಲ್ಲಿ ಬರಬಾರ್ದು ನಮ್ಮ ಆಗ್ರಹ ಇದೆ. ದಯಮಾಡಿ ಬಂದ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಆಗ್ರಹ ಪಡಿಸ್ತಲ್ಲ. ಇವತ್ತು ಕರ್ನಾಟಕ ಬಂದು ಯಶಸ್ವಿ ಆಗಬೇಕಾದ್ರೆ, ಮಂಡ್ಯ ಜಿಲ್ಲೆ ಬಂದು ಯಶಸ್ವಿ ಆಗಬೇಕಾದ್ರೆ ಸ್ಮಾರ್ಟ್ ಬಜಾರ್ ಬಾಕ್ಲು ಹಾಕ್ಸ್ಬೇಕು. ಪೊಲೀಸವ್ರು ಹೇಳಿದಾರೆ, ನಾವು ಹಾಕ್ಸ್ತೀವಿ ಅಂತ ಹೇಳಿದಾರೆ. ಅದಕ್ಕಾಗಿ ನಾವು ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಆಗ್ರಹ ಪಡಿಸಲ್ಲ, ದಯಮಾಡಿ ಬಂದ್ ಮಾಡಬೇಕು ಅಂತ ನಮ್ಮ ಆಗ್ರಹ ಇದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ಹೊತ್ತು ಕಳೀತಾ ಇದ್ದಂತೆ ಅಶ್ವಿನಿ, ಪ್ರತಿಭಟನೆಯ ಕಾವು ಕೂಡ ಏರ್ತಾ ಇದೆ. ಅಲ್ಲಲ್ಲಿ ಪ್ರತಿಭಟನಾ ನಿರತರು ಅಂಗಡಿ ಮುಗ್ಗಟ್ಟುಗಳು ತೆರೆದಿದ್ರೆ ಅಲ್ಲಿ ಹೋಗಿ ಮನವಿ ಮಾಡ್ತಾ ಇದ್ದಾರೆ, ವಿನಮ್ರವಾಗಿ ಅವ್ರನ್ನ ಕೇಳ್ತಾ ಇದ್ದಾರೆ. ಇದು ಮಂಡ್ಯದ ದೃಶ್ಯಗಳು ಅಶ್ವಿನಿ. ಮಂಡ್ಯದಲ್ಲಿ ಯಾವುದೋ ಮಾಲ್, ಅದು ಆ ಮಾಲ್ನ ಮುಂದೆ ರೈತರೆಲ್ಲ ಹೋಗಿ ಬಂದ್ ಮಾಡಿಸಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ಹರಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಅನೇಕ ಕಡೆಗಳಲ್ಲಿ ಬಂದ್, ಅದರ ಜೊತೆಯಲ್ಲಿ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಅದನ್ನ ಗಮನಿಸ್ತಾ ಇದ್ವಿ. ಬೆಂಗಳೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಈ ಭಾಗಗಳಲ್ಲಿ ಈ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರು ಹರಿಸಬಾರದು ಅಂತ ಕಹಳೆಯನ್ನ ಮೊಳಗಿಸಿದ್ದಾಗಿದೆ. ಕಾವೇರಿಗಾಗಿ ಕನ್ನಡ ಪರ ಸಂಘಟನೆಗಳಿಂದ ಬಂದ್ಗೆ ಕರೆ ನೀಡಲಾಗಿದೆ. ವಾಟಾಳ್ ನಾಗರಾಜ್ ಬಣದಿಂದ ಇವತ್ತು ಕರ್ನಾಟಕ ಬಂದ್, ಅದರ ಜೊತೆಯಲ್ಲಿ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಪ್ರತಿಭಟನಾ ರ್ಯಾಲಿ ಕೂಡ ನಡೆಯುತ್ತೆ. ಈ ರ್ಯಾಲಿಯ ಹಿನ್ನೆಲೆಯಲ್ಲಿ ಟೌನ್ ಹಾಲ್ ಬಳಿಯಲ್ಲಿ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನ ಕೂಡ ಈಗ ಪೊಲೀಸರು ನೀಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಬಂದ್ಗೆ ಕರೆ ನೀಡಿದ್ದಾರೆ. ಈ ಬಂದ್ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳಲ್ಲೇ ಒಂದು ರೀತಿಯ ಭಿನ್ನರಾಗ ಇದೆ. ಅದು ಒಂದು ಕಡೆ, ಅದರ ಜೊತೆಯಲ್ಲಿ ಇವತ್ತು ರ್ಯಾಲಿ ಕೂಡ ನಡೆಯುತ್ತೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರ್ಯಾಲಿ. ಹಾಗಾಗಿ ಪೊಲೀಸರು ಈಗ ಭದ್ರತೆಯನ್ನ ಕೂಡ ಹೆಚ್ಚಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಜನರಿಗೆ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದಂತೆ ಪೊಲೀಸರು ಕೂಡ ಈಗ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಯಥಾಸ್ಥಿತಿಯಲ್ಲಿ ಕಂಡು ಬಂದರೂ ಕೂಡ ಸಮಯ ಕಳೆದಂತೆ ಈ ಬಂದ್ನ ಕಾವು ಹೆಚ್ಚಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಸಾರಿಗೆ ವ್ಯವಸ್ಥೆ ಇದೆ, ಖಾಸಗಿ ಸಾರಿಗೆ ವ್ಯವಸ್ಥೆ ಕೂಡ ಇರೋದ್ರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಆತಂಕ, ಭಯ ಬೇಡ. ಎಂದಿನಂತೆ ಈ ಸಾರಿಗೆ ಓಡಾಡುತ್ತೆ, ಸಂಚಾರವನ್ನ ಮಾಡುತ್ತೆ, ಎಲ್ಲವೂ ಕೂಡ ಇದೆ. ಅದರ ಜೊತೆಯಲ್ಲಿ ಅನೇಕ ಕಡೆಗಳಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ. ಜೊತೆಗೊಂದಷ್ಟು ಅಂಗಡಿಗಳು ಓಪನ್ ಇದ್ವು ಮಂಡ್ಯದಲ್ಲಿ, ಅದನ್ನ ಬಂದ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನ ಕೂಡ ಮಾಡಿದ್ರು ರೈತರು. ಬಲವಂತವಾಗಿ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಮಾಡಿಸುವಂತಿಲ್ಲ ಅನ್ನುವಂಥ ಒಂದಷ್ಟು
ಮಾಹಿತಿಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್ ಹಾಗೆ ವೀರೇಶ್. ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಿಂದ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ, ಹಾಗೆ ಸತ್ತಾರ್ ಟೌನ್ ಹಾಲ್ ನಿಂದ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಮೊದಲಿಗೆ ವೀರೇಶ್, ಈ ಸಾಮಾನ್ಯವಾಗಿ ಮೈಸೂರಿಗೆ ಸಂಚಾರ ಮಾಡುವಂತಹ ಬಸ್ಗಳು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮೂಲಕ ಹಾದು ಹೋಗಬೇಕು. ಅಲ್ಲಿ ಜನರ ಓಡಾಟ ಹೇಗಿದೆ, ಬಸ್ಗಳ ಓಡಾಟ ಹೇಗಿದೆ, ಅದರ ಜೊತೆಯಲ್ಲಿ ರಸ್ತೆಗಿಳಿದಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡುವಂತ ಭಯ, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಸದ್ಯಕ್ಕೆ ಅಲ್ಲಿನ ಚಿತ್ರಣ ಹೇಗಿದೆ? ಅಶ್ವಿನಿ, ಚಾರ್ಟೆಡ್ ಬಸ್ ಸ್ಟ್ಯಾಂಡಲ್ಲಿ ಎಂದಿನಂತೆ ತಮಿಳುನಾಡು ಬಸ್ಗಳ ಸಂಚಾರ ಆಗ್ತಿದೆ. ಒಂದು ಕಡೆ ಬಿಗಿ ಭದ್ರತೆ ಪೊಲೀಸರು ಕೈಗೊಂಡಿದ್ದಾರೆ. ಬರುವಂಥ ತಮಿಳುನಾಡಿನಿಂದ ಬರುವಂಥ ಬಸ್ಗಳ ಡ್ರೈವರ್ಗಳನ್ನು ಮಾಹಿತಿಯನ್ನು ಪಡಿತಿದ್ದಾರೆ. ಏನಾದರೂ ತೊಂದರೆ ಆಯ್ತು ಅಂತ ಪೊಲೀಸರು ವಿಚಾರಿಸಿದ್ದಾರೆ. ನೋಡ್ತಿರ್ಬೋದು, ಸಾಕಷ್ಟು ಪೊಲೀಸರಲ್ಲಿ ನಿಯೋಜನೆಗೊಂಡಿದ್ದಾರೆ. ಸುಮಾರು ಬಸ್ಗಳು ತಮಿಳುನಾಡಿಗೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಹೋಗ್ತಾ ಇದ್ದಾವೆ. ಸಾಕಷ್ಟು ಪ್ರಯಾಣಿಕರು ಸಂಚಾರ ಸಹ ಮಾಡ್ತಿದ್ದಾರೆ. ಸದ್ಯಕ್ಕೆ ಇಲ್ಲಿ ಬಂದು ಎಫೆಕ್ಟ್ ಯಾರು ತಟ್ಟಿಲ್ಲ. ಯಾಕಂದರೆ ಕನ್ನಡಪರ ಸಂಘಟನೆಗಳು ಬರ್ಬೋದು, ಮತ್ತೊಂದು ಕಡೆ ಏನಾದರೂ ಗಲಾಟೆ ಗದ್ದಲ ಮಾಡ್ಬೋದು, ಮುತ್ತಿಗೆ ಆಗ್ಬೋದು, ಗ್ಲಾಸಿಗೆ ಕಲ್ಲು ತಂದು ಹೊಡಿಬೋದು ಎಂಬ ದೃಷ್ಟಿಯಿಂದ ಒಂದು ಕಡೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಸಾಕಷ್ಟು ಬಸ್ಗಳು ನೋಡಿ, ಇವೆಲ್ಲ ತಮಿಳುನಾಡು ಬಸ್ಗಳು, ಸೇಲಂ, ತಿರುವಣ್ಣಾಮಲೈ ಎಲ್ಲ ಬಸ್ಗಳೀಗ ಆ ಒಂದು ಭಾಗಕ್ಕೆ ಹೋಗ್ತಿದ್ವಿ. ಎಲ್ಲ ಬಸ್ಗಳೀಗ ಹೋಗ್ತಾ ಇದೆ. ಒಂದೊಂದು ಬಸ್ಗಳು ಆ ಟೈಮ್ಗೆ ತಕ್ಕಂತೆ ಹೋಗ್ತಿದ್ವಿ. ಸಾಕಷ್ಟು ಬಸ್ಸಲ್ಲಿ ಪ್ರಯಾಣಿಕರು ಈಗ ಹೋಗ್ತಾ ಇದ್ದಾರೆ. ಅದಲ್ಲದೆ ಮೈಸೂರು, ಮಡಿಕೇರಿ, ಮಂಡ್ಯ, ರಾಮನಗರ ಬಸ್ಗಳು ಸಹ ಇಲ್ಲಿಂದ ಸಂಚರಿಸ್ತಿದ್ದಾವೆ. ಹೀಗಾಗಿ ಯಾವುದೇ ರೀತಿ ಎಫೆಕ್ಟ್ ತಟ್ಟಿಲ್ಲ. ಯಾಕಂದರೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ನೋಡ್ತಿರ್ಬೋದು, ಇದು ರಾಮನಗರ, ಮಂಡ್ಯ, ಮೈಸೂರು ಹೋಗ್ತಿದ್ದಾರೆ. ಸಾಕಷ್ಟು ಜನ ಸಹ ಪ್ರಯಾಣಿಕರು ಸಂಚಾರ ಸಹ ಮಾಡ್ತಿದ್ದಾರೆ. ಯಾಕಂದರೆ ಸ್ಯಾಟಲೈಟಲ್ಲಿ ತಮಿಳುನಾಡು ಬಸ್ಗಳು ಸಾಕಷ್ಟು ಪ್ರಮಾಣದಲ್ಲಿ ನಿಂತಿರುತ್ತೆ. ಏನಾದರೂ ತೊಂದರೆ ಆಗುತ್ತೆ ಎಂಬ ದೃಷ್ಟಿಯಿಂದ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಈಗ ಒಂದೊಂದು ಟೈಮ್ ಆದಂತೆ ಒಂದೊಂದು ಬಸ್ಗಳು ತಮಿಳುನಾಡಿಗೆ ಸ್ಯಾಟಲೈಟಿಂದ ಹೋಗ್ತಿದ್ದಾವೆ. ಯಾಕಂದರೆ ಇಲ್ಲಿ ಕನ್ನಡಪರ ಸಂಘಟನೆಗಳು ಬರ್ಬೋದು, ಗಲಾಟೆ ಮಾಡ್ಬೋದು, ಬಸ್ಸಿಗೆ ಕಲ್ಲು ತಂದು ಹೊಡಿಬೋದು ಎಂಬುದು ಒಂದು ಕಡೆ ಪೊಲೀಸರಿಗೆ ಸೂಚನೆ ಇತ್ತು. ಆ ಒಂದು ದೃಷ್ಟಿಯಿಂದ ಪೊಲೀಸರು ಇಲ್ಲಿ ಭಾರೀ ಪ್ರಮಾಣದಲ್ಲಿ ನಿಯೋಜನೆಗೊಂಡಿದ್ದಾರೆ. ಯಾರು ಕನ್ನಡಪರ ಸಂಘಟನೆ ಈ ಒಂದು ಬಸ್ ಸ್ಟ್ಯಾಂಡ್ಗೆ ಬರದಂತೆ ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ತಮಿಳುನಾಡು ಬಸ್ಗಳನ್ನು ಒಂದೊಂದಾಗಿ ಈಗ ಬಿಡ್ತಾ ಇದ್ದಾರೆ. ಬರುವಂಥ ಬಸ್ಗಳನ್ನು ಡ್ರೈವರ್ಗಳನ್ನ ವಿಚಾರವನ್ನು ಮಾಡ್ತಿದ್ರೆ ಏನಾದ್ರು ತೊಂದರೆ ಆಯ್ತು ಅಂತ. ನೋಡ್ತಿರ್ಬೋದು, ಸೇಲಂ, ಮತ್ತೊಂದು ಕಡೆ ಬೆಂಗಳೂರು ಬಸ್ಸು ಎಲ್ಲ ಸಂಚಾರ ಆಗ್ತಿದೆ. ಬಂದ್ ಎಫೆಕ್ಟ್ ತಟ್ಟಿಲ್ಲ. ಎಲ್ಲ ತಮಿಳುನಾಡು ಬಸ್ಸು, ಕೇರಳ ಬಸ್ಸು, ಮತ್ತೊಂದು ಕಡೆ ಇಲ್ಲಿಂದ ಮಡಿಕೇರಿ, ರಾಮನಗರ, ಮೈಸೂರು ಬಸ್ ಸಂಚಾರ ಆಗ್ತಿದೆ. ಅಶ್ವಿನಿ, ಆಲ್ ರೈಟ್ ವೀರೇಶ್, ಹಾಗೆ ಸಂಪರ್ಕದಲ್ಲಿರಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಹಾಗೆ ಸತ್ತಾರ್ ಟೌನ್ ಹಾಲ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಇವತ್ತು ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರ್ಯಾಲಿ ನಡೆಯುತ್ತೆ. ಆ ರ್ಯಾಲಿಗೆ ಸಿದ್ಧತೆ ಯಾವ ರೀತಿ ಆಗಿದೆ? ಜೊತೆಗೆ ರ್ಯಾಲಿಗೆ ಬಂದಂತಹ ಸಂದರ್ಭದಲ್ಲಿ ಏನಾದರೂ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡಿತಾರಾ? ಅದಕ್ಕೇನಾದರೂ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರಾ? ಹೇಗಿದೆ ಅಲ್ಲಿನ ಚಿತ್ರಣ ಸದ್ಯಕ್ಕೀಗ? ಸರ್, ಹೋರಾಟ ಮಾಡ್ತಾ ಇದ್ರಿ, ಜೊತೆಗೆ ಬೈಕ್ ರ್ಯಾಲಿ ಮಾಡ್ತಾ ಇದ್ರಿ. ಅಲ್ಲೊಂದಿಲ್ಲೊಂದು ಅಂಗಡಿಗಳು ಕೂಡ ಓಪನ್ ಆಗಿದೆ. ನಿಜವಾಗ್ಲೂ ಬಹುತೇಕ ಮಂಡ್ಯದಲ್ಲಿ ವರ್ತಕರು ಸಹಕರಿಸಿದ್ದಾರೆ. ನಿಜವಾಗ್ಲೂ ಒಳ್ಳೆಯ ಬೆಳವಣಿಗೆ. ಒಬ್ಬೊಬ್ಬರು ತೆಗ್ದಿದ್ದಾರೆ, ಅವರು ಸಹಕರಿಸಿದ್ದಾರೆ. ಮಂಡ್ಯದಲ್ಲಿ ಬಂದು ಸಂಪೂರ್ಣ ಆಗಿದೆ. ಮಂಡ್ಯ ರೈತರು ಕರೆ ಕೊಟ್ಟಿರುವ ಕನ್ನಡ ಸೇನೆ, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಕರೆ ಕೊಟ್ಟಿರೋ ಬಂದು ಮಂಡ್ಯದಲ್ಲಿ ಸಂಪೂರ್ಣ ಯಶಸ್ವಿಯಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳೇ, ನೀವು ಈ ರಾಜ್ಯದ ಹಿತವನ್ನು ಕಾಪಾಡಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡ್ತಾ ಇರುವಂಥ ಆ 10 TMC ನೀರು ಸೇಕರಣೆ ಆಗಿದ್ರೆ, ಮೇಕೆದಾಟು ಯೋಜನೆ ಆಗಿದ್ರೆ ಇವತ್ತು ರೈತರು ಉಳಿತಾ ಇದ್ರು. ಇಷ್ಟು ಕಷ್ಟ ರೋಡ್ಗೆ ಬರ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ರೈತರ ಹಿತವನ್ನು ಕಾಪಾಡಿ ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಅಂದ್ರೆ ಮನವಿ ಮಾಡ್ತಾ ಇದ್ದಂತೆ ವರ್ತಕರು ಕೂಡ ಸ್ಪಂದಿಸ್ತಾ ಇದ್ದಾರೆ. ಜೊತೆಗೆ ಮಂಡ್ಯದಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಇಲ್ಲೂ ಕೂಡ ಬಟ್ಟೆ ಅಂಗಡಿ ಓಪನ್ ಆಗಿತ್ತು. ಆದರೆ ಯಾವಾಗ ಹೋರಾಟಗಾರರು ಬಂದರು ಆ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದಂತೆ, ಜೊತೆಗೆ ಕೆಲವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂತೆ ಬಾಗಿಲು ಬಂದ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೋರಾಟಗಾರರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಬೈಕ್ ರ್ಯಾಲಿ ಮಾಡ್ತಾ ಇದ್ದೀರಿ. ಕೆಲವು ವರ್ತಕರ ಅವರೇ ಸ್ವಯಂ ಪ್ರೇರಿತ ಬಂದ್ಬಿಟ್ಟಿದ್ದಾರೆ. ಕೆಲವು ಕಿಡಿಗೇಡಿ ವರ್ತಕರು ಇದಕ್ಕೆ ವ್ಯಕ್ತಪಡಿಸಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆಗ್ರಹ ಮಾಡ್ತಾ ಇಲ್ಲ. ಅವರೇ ಸ್ವಯಂ ಪ್ರೇರಿತ ಬಂದ್ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಬಂದು ಸಂಪೂರ್ಣ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಖಂಡಿತವಾಗಿ ಸರ್ಕಾರ ನೀರು ಬಿಡಬಾರ್ದು, ನಮ್ಮ ಹೋರಾಟ ಎಲ್ಲ ನೀರು ಬಿಡಬಾರ್ದು ಅಂತೇಳಿ ಇದಿಷ್ಟು ಹೋರಾಟಗಾರರ ಮಾತು. ಒಂದೆಡೆ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದ್ರ ಜೊತೆಗೆ CWMC ವಿರುದ್ಧ, ಅಂದರೆ CWMA ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಜೊತೆಗೆ ಬಂದ್ಗೆ ಸಹಕಾರ ನೀಡಬೇಕು ಅಂತ ಹೇಳಿ ವರ್ತಕರನ್ನ ಒತ್ತಾಯಿಸ್ತಾ ಇದ್ದಾರೆ. ಜೊತೆಗೆ ಅವರಲ್ಲಿ ಮನವಿ ಮಾಡುವ ಮೂಲಕ ಬಾಗಿಲುಗಳನ್ನು ಕೂಡ ಬಂದ್ ಮಾಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.
ರೈಟ್, ಇದು ಮಂಡ್ಯದ ಪರಿಸ್ಥಿತಿ. ಆದರೆ ಅದರ ಜೊತೆಯಲ್ಲಿ ಈಗಾಗಲೇ ಈ ಬಂದ್ಗೆ ಕರೆ ಕೊಟ್ಟಿರುವಂತಹ ವಾಟಾಳ್ ನಾಗರಾಜ್ ಅವರ ನಿವಾಸದ ಸುತ್ತಮುತ್ತ ಯಾವ ರೀತಿ ಪರಿಸ್ಥಿತಿ ಇದೆ, ಪೊಲೀಸರು ಕೂಡ ಇದ್ದಾರೆ, ಅದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚರಣ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ತಮಿಳುನಾಡಿಗೆ ನೀರು ಹರಿಸುವುದನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ಗೆ ಕರೆಯನ್ನ ಕೊಡುವಂತಹ ಕೆಲಸ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಂದ್ನ ಬಿಸಿ ಮುಟ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಾಟಾಳ್ ನಾಗರಾಜ್ ಸದ್ಯ ನಿವಾಸದ ಒಳಭಾಗದಲ್ಲಿರುವಂತದ್ದು. ಅವರನ್ನ ಹೊರಬರದಂತೆ ಪೊಲೀಸರು ತಡೆಯುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಈ ಏನು ಬಂದ್ಗೆ ಬೆಂಬಲ ನೀಡಿರುವಂತಹ ಅವರ ಸಂಗಡಿಗರೇನಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಅವರ ಬೆಂಬಲಿಗರಾಗಿರುವಂತಹ ಗಿರೀಶ್ ಗೌಡ ಏನಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಯಾವುದೇ ರೀತಿಯಾದಂತಹ ಹೋರಾಟಗಳನ್ನ ಬೆಂಗಳೂರಿನ ನಗರದಲ್ಲಿ ನಡೆಸದಂತೆ ತಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ವಾಟಾಳ್ ನಾಗರಾಜ್ ಅವರ ನಿವಾಸ ಏನಿದೆ ಆ ಒಂದು ನಿವಾಸದ ಮುಂಭಾಗದಲ್ಲಿ ಗಮನಿಸ್ತಾ ಇರಬಹುದು ಪೊಲೀಸ್ ಬಿಗಿ ಬಂದೋಬಸ್ತನ್ನ ನೀಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ 11 ಗಂಟೆಗೆ ಟೌನ್ ಹಾಲ್ಗೆ ತೆರಳಿ ಅಲ್ಲಿ ಪ್ರತಿಭಟನೆಯನ್ನ ನಡೆಸುವಂತಹ ಸಿದ್ಧತೆಯನ್ನ ವಾಟಾಳ್ ನಾಗರಾಜ್ ಮಾಡಿಕೊಂಡಿದ್ರು. ತಮ್ಮ ಸಂಗಡಿಗರನ್ನ ತಮ್ಮ ನಿವಾಸಕ್ಕೆ ಕರೆಸಿ ಅವರನ್ನ ಅಲ್ಲಿ ಒಗ್ಗೂಡಿಸುವಂತಹ ಕೆಲಸವನ್ನ ಮಾಡಲಿಕ್ಕೆ ಕೂಡ ಮುಂದಾಗಿದ್ರು. ಆದ್ರೆ ಸದ್ಯ ಇದೀಗ ಅವರ ಸಂಗಡಿಗರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಾಟಾಳ್ ನಾಗರಾಜ್ ಮನೆಯಿಂದ ಹೊರ ಬಂದ್ರೆ ಅವರನ್ನ ಕೂಡ ವಶಕ್ಕೆ ಪಡೆಯುವಂತಹ ಸಿದ್ಧತೆಗಳನ್ನ ಕೂಡ ಇದೀಗ ಪೊಲೀಸರು ಮಾಡ್ತಾ ಇರುವಂತದ್ದು. ಸದ್ಯ ಪೊಲೀಸರು ನಿನ್ನೆ ರಾತ್ರಿಯಿಂದ ಕೂಡ ವಾಟಾಳ್ ನಾಗರಾಜ್ ನಿವಾಸದ ಮುಂಭಾಗದಲ್ಲೇ ಕಾವಲನ್ನ ಕಾಯ್ತಾ ಇರುವಂತದ್ದು. ಅವರು ಮನೆಯಿಂದ ಹೊರ ಬಂದ ತಕ್ಷಣ ಅವರನ್ನ ವಶಕ್ಕೆ ಪಡೆಯಲಿಕ್ಕೆ ಸಿದ್ಧತೆಯನ್ನ ಮಾಡಿರುವಂತದ್ದು. ಸದ್ಯ ಬೆಂಗಳೂರಿನಲ್ಲಿ ಬಂದ್ನ ಬಿಸಿ ಒಂದು ಕಡೆಯಲ್ಲಿ ಶಾಂತ ರೀತಿಯಾಗಿ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಹೋರಾಟಗಾರರೇನಿದ್ದಾರೆ, ಪ್ರತಿಭಟನೆಗೆ ಕರೆ ಕೊಟ್ಟಿರುವಂತಹ ನಾಯಕರುಗಳೇನಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಪ್ರಮುಖ ಜಂಕ್ಷನ್ಗಳೇನಿದೆ ಆ ಒಂದು ಜಂಕ್ಷನ್ಗಳಲ್ಲಿ ಕೂಡ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ನೀಡಿರುವಂತದ್ದು. ಅದರ ಜೊತೆಗೆ ವಾಟಾಳ್ ನಾಗರಾಜ್ ಏನು ಟೌನ್ ಹಾಲ್ಗೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ನಡೆಸ್ತೀನಿ ಅಂತ ಏನು ಹೇಳಿದ್ರು ಆ ಒಂದು ಭಾಗದಲ್ಲಿ ಕೂಡ ಹೆಚ್ಚುವರಿ ಪೊಲೀಸರ ಬಂದೋಬಸ್ತನ್ನ ನೀಡಿ ಈ ಒಂದು ಬಂದ್ನಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಳಾಗಿರ್ಬೋದು, ಗಲಾಟೆ ಗದ್ದಲಗಳು ಆಗದಂತೆ ನೋಡ್ಕೊಳ್ಳಿಕ್ಕೆ ಎಚ್ಚರಿಕೆಯನ್ನ ಕೂಡ ವಹಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಂಪೇಗೌಡ ಏರ್ಪೋರ್ಟ್ಗೂ ಬಂದ್ನ ಬಿಸಿ ತಟ್ಟಿದೆ. ವಿಮಾನ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಪ್ರಯಾಣಿಕರಿಲ್ಲದೆ ಪಿಕಪ್ ಪಾಯಿಂಟ್ಗಳು ಖಾಲಿ ಇದ್ದಾವೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಏರ್ಪೋರ್ಟ್ಗೂ ಕೂಡ ಕರ್ನಾಟಕ ಬಂದ್ನ ಬಿಸಿ ತಟ್ಟಿದೆ. ಕೆಂಪೇಗೌಡ ಏರ್ಪೋರ್ಟ್ಗೂ ಕೂಡ ಬಿಸಿ ತಟ್ಟಿದ್ದು ಹೇಗೆ ಕೇಳಿದರೆ, ವಿಮಾನ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡೋದನ್ನ ವಿರೋಧಿಸಿ ಇವತ್ತು ಏನು ಕರ್ನಾಟಕ ರಾಜ್ಯಕ್ಕೆ ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನ ಆಗಮನ ಅಂದ್ರೆ ಬೇರೆ ರಾಜ್ಯಗಳಿಂದ ವಿವಿಧ ರಾಜ್ಯಗಳಿಂದ ಬರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖ ಆಗಿದೆ. ನಾನೀಗ ಏನು ಕೆಂಪೇಗೌಡ ಏರ್ಪೋರ್ಟ್ನ ಒಂದು ಅರೈವಲ್ ಮುಂಭಾಗ ಇರುವಂಥದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಏನು ಪ್ರತಿ ಬಾರಿ ಕೂಡ ಪ್ರತಿದಿನ ಈ ಒಂದು ಅರೈವಲ್ನಲ್ಲಿ ಸಾಕಷ್ಟು ವಿವಿಧ ರಾಜ್ಯಗಳಿಂದ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ರೀತಿಯಲ್ಲಿ ಬರ್ತಾ ಇದ್ರು. ಆದರೆ ಇವತ್ತಿನ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನಾದರೂ ಬೆಂಗಳೂರಿನಲ್ಲಿ ಎಫೆಕ್ಟ್ ಆಗ್ಬಹುದು, ಜೊತೆಗೆ ನಾವು ಬೆಂಗಳೂರನ್ನ ಬೇರೆ ಬೇರೆ ಭಾಗಗಳಿಗೆ ತೆರಳೋದಕ್ಕೂ ಕೂಡ ಎಫೆಕ್ಟ್ ಆಗ್ಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯಾಣಿಕರ ಸಂಖ್ಯೆ ಸಂಪೂರ್ಣವಾಗಿ ಇಳಿಮುಖವಾಗಿದೆ. ಕೆಲ ಪ್ರಯಾಣಿಕರು ಮಾತ್ರ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಕೂಡ ಕಾಣಬಹುದು. ಈಗಾಗಲೇ ಏನು ಏರ್ಪೋರ್ಟ್ ನಲ್ಲಿ ಅರೈವಲ್ ನಲ್ಲಿ ಸಾಕಷ್ಟು ಪ್ರಯಾಣಿಕರ ಸಂಖ್ಯೆ ಗಿಜಿ ಗುಡ್ತಾ ಇತ್ತು. ಆದ್ರೆ ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕೆಲ ಪ್ರಯಾಣಿಕರು ಈ ಒಂದು ವಿಚಾರವನ್ನ ತಿಳಿದುಕೊಂಡು ಏರ್ಪೋರ್ಟ್ಗೆ ಬರುವಂತಹ ಆ ಒಂದು ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖ ಆಗಿರುವಂತದ್ದು. ಜೊತೆಗೆ ಏನು ಏರ್ಪೋರ್ಟ್ ನಲ್ಲಿ ಈಗಾಗಲೇ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ಟ್ಯಾಕ್ಸಿ ಚಾಲಕರು ಕೂಡ ತಮಗೆ ಏನು ಟ್ರಿಪ್ಗಳು ಸಿಕ್ಕದೆ ಒಂದು ಪರದಾಟವನ್ನ ಕೂಡ ಅನುಭವಿಸ್ತಾ ಇದ್ದಾರೆ. ನೋಡ್ಬೋದು ಈಗ ಪ್ರಯಾಣಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ KSTC ಏರ್ಪೋರ್ಟ್ ಟ್ಯಾಕ್ಸಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಟ್ರಿಪ್ಗಳು ಸಿಗ್ತಾ ಇತ್ತು. ಆದ್ರೆ ಈಗ ಟ್ರಿಪ್ಗಳು ಇಲ್ಲದೆ ಸಂಪೂರ್ಣವಾಗಿ ಇಲ್ಲೇನು ಪಿಕಪ್ ಪಾಯಿಂಟ್ ಇದೆ ಖಾಲಿ ಹೊಡಿತಾ ಇದೆ. ಜೊತೆಗೆ ಬಂದ್ನ ಎಫೆಕ್ಟು ಏನು ಏರ್ಪೋರ್ಟ್ ನಿಂದ ನಗರದಿಂದ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ರೀತಿಯಲ್ಲಿ ಇದೆ. ಆದ್ರೆ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಇಲ್ಲಿ ಟ್ರಿಪ್ಗಳು ಏನು ಪಿಕಪ್ ಪಾಯಿಂಟ್ಗಳೇನಿದೆ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇದೆ. ಜೊತೆಗೆ ಚಾಲಕರು ಕೂಡ ಪ್ರಯಾಣಿಕರು ಇಲ್ಲದೆ ಒಂದು ನಿಂತಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಏನು ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾವೇರಿ
ಏನು ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋದನ್ನ ವಿರೋಧಿಸಿ ಏನು ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಆದ್ರೆ ಅರೈವಲ್ಗೆ ಬರ್ತಕ್ಕಂತ ಆ ಪ್ರಯಾಣಿಕರ ಸಂಖ್ಯೆ ಸಂಪೂರ್ಣವಾಗಿ ಇಳಿಮುಖ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಏನು ಅರೈವಲ್ ಮುಂಭಾಗ ಕೂಡ ಖಾಲಿಯಾಗಿ ದೃಶ್ಯಗಳು ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಕೆಂಪೇಗೌಡ ಏರ್ಪೋರ್ಟ್ಗೆ ಬರುವ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಬಂದಿರೋದ್ರಿಂದಾಗಿ ಜನ ಎಲ್ಲ ವೆಹಿಕಲ್ ಸಿಗಲ್ವ ಮತ್ತೊಂದು ಮಗದೊಂದು ಅಂಥೇಳಿ ಎಲ್ಲ ಈಗ ಅಂದ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೇವಲ ಕಾವೇರಿ ನೀರಿಗಾಗಿ ಬಂದ್ ಮಾಡುತ್ತಿಲ್ಲ, ಮೇಕೆದಾಟು ಕಳಸಾ ಬಂಡೂರು ಯೋಜನೆಗೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಬಂದ್ಗೆ ಮೈಸೂರು ಜನರು ಬೆಂಬಲವನ್ನು ಕೊಡಬೇಕು, ಬಂದ್ಗೆ ಬೆಂಬಲಿಸಲು ಹೋರಾಟಗಾರರು ಆಗ್ರಹ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆಯುವ ಕೆಲಸ ಮಾಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬಾರದು ಅನ್ನೋದು ಇವರ ಆಗ್ರಹ. ಮೇಕೆದಾಟು ಕಳಸಾ ಬಂಡೂರಿ ಯೋಜನೆಯನ್ನೂ ಕೂಡ ಪೂರ್ಣಗೊಳಿಸಬೇಕು ಅನ್ನೋದು ಕೂಡ ಇವರ ಮನವಿ. ಈ ನಿಟ್ಟಿನಲ್ಲೇ ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ಮಾಡುತ್ತಿರುವಂಥ ಕನ್ನಡ ಪರ ಸಂಘಟನೆಗಳು ಬಸ್ ಸ್ಟ್ಯಾಂಡಲ್ಲಿ, ಬಹುಶಃ KSRTC ಬಸ್ ಸ್ಟ್ಯಾಂಡ್ ಅಂತ ಅನ್ಸುತ್ತೆ, ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಕೆಲ ಕನ್ನಡ ಪರ ಹೋರಾಟಗಾರರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳು ನಡೆಯುತ್ತಿದ್ದಾವೆ. ತಮಿಳುನಾಡಿಗೆ 15 ದಿನಗಳ ಕಾಲ 12,000 ಕ್ಯೂಸೆಕ್ಸ್ ನೀರನ್ನ ಪ್ರತಿನಿತ್ಯ ಬಿಡಬೇಕು ಅಂತೇಳಿ ಈಗಾಗಲೇ CWMA ಆದೇಶವನ್ನು ಮಾಡಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ಪರ ಸಂಘಟನೆ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ಕೂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಒಂದು ಬಂದ್ಗೆ ಮೈಸೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇರುವಂಥದ್ದು. ಬೆಳಿಗ್ಗೆಯಿಂದಲೂ ಕೂಡ ಎಂದಿನಂತೆ ಈಗಾಗಲೇ ಬಸ್ಗಳು ಕೂಡ ತಮ್ಮ ಸಂಚಾರವನ್ನು ಆರಂಭಿಸಿದೆ. ಮೈಸೂರಿನಲ್ಲಿ ಅಲ್ಲಲ್ಲಿ ಪ್ರತಿಭಟನೆಗೆ ಮಾತ್ರ ಇವತ್ತು ಸೀಮಿತ ಆಗ್ತಾ ಇದೆ ಹೊರತು ಶಾಲಾ ಕಾಲೇಜು ಇರ್ಬೋದು, ಜೊತೆಗೆ ಎಲ್ಲ ಅಂಗಡಿ ಮುಂಗಡಿಗಳಿರ್ಬೋದು, ಹೋಟೆಲ್ಗಳಿರ್ಬೋದು ಎಲ್ಲವೂ ಕೂಡ ಓಪನ್ ಆಗಿರುತ್ತೆ. ಈಗಾಗಲೇ ಏನು ಬೆಳಿಗ್ಗೆ ಕನ್ನಡ ಪರ ಸಂಘಟನೆಗಳು ಮೈಸೂರಿನ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಈಗಾಗಲೇ ಪ್ರತಿಭಟನೆ ನಡೆಸುವ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇಂದ್ರೀಯ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಬಂದಿರುವಂತಹ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಾನು ಕೂಡ ಪ್ರತಿಯೊಬ್ಬರು ಕೂಡ ಮಾತಾಡಿಸುವಂತ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ಹೋರಾಟ ಮಾಡ್ತಾ ಇದ್ದಾರೆ ಸರ್, ಒಂದು ವೇಳೆ ನೀರು ಬಿಟ್ಟಿದೆ ಅದಲ್ಲಿ ಮುಂದೆ ಹೇಗಿರುತ್ತೆ ಸರ್? ಮುಂದೆ ಭಾಳ ಉಗ್ರವಾದ ಪ್ರತಿಭಟನೆ ಆಗುತ್ತೆ. ಏನು ನಮಗೆ ಕುಡಿಲಿಕ್ಕೆ ನೀರಿಲ್ಲ, ದಿನನಿತ್ಯ 12,000 ಕ್ಯೂಸೆಕ್ಸ್ 15 ದಿನ ಬಿಡಿ ಅಂತ ಹೇಳಿದ್ದಾರೆ. ಇದು ಕನ್ನಡಿಗರ ಪಾಲಿಗೆ ಮಾನಶಾಸನ. ಈ ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳು 2 ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದು ಒಂದು ಸಂಕಷ್ಟ ಸೂತ್ರವನ್ನು ಮಾಡಬೇಕು. ಪ್ರತಿ ಬಾರಿ ಹಿಂಗೆ ಆಗ್ತದೆ, ನೀರಿದ್ದರೆ ಬಿಟ್ಬಿಡ್ತೀವಿ ನಾವು, ಮಳೆ ಬಂದರೆ ನೀರಿಲ್ಲ ಅಂತಂದರೆ ಹಿಂಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ದಯಮಾಡಿ ಮಾನ್ಯ ಪ್ರಧಾನಮಂತ್ರಿಗಳು 2 ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದು ಮೊದಲನೇದಾಗಿ ಕಾವೇರಿ ನ್ಯಾಯಮಂಡಳಿಯನ್ನೇ ರದ್ದು ಮಾಡಬೇಕು. ಯಾಕಂದರೆ ಪ್ರತಿ ಬಾರಿ 1999 ರಚನೆ ಆದಾಗಿಂದ ಇಲ್ಲಿ ತನಕ ಒಂದೇ ಒಂದು ಬಾರಿ ಸಹ ನಮ್ಮ ಕನ್ನಡಿಗರಿಗೆ ನ್ಯಾಯ ಸಿಕ್ಕಿಲ್ಲ. ಅದಲ್ಲದೆ 100 ಕೋಟಿ ಫೀಸನ್ನು ಸಹ ಕೊಟ್ಟಿದೆ ನಮ್ಮ ರಾಜ್ಯ ಸರ್ಕಾರ. ಈ ಕೂಡಲೇ ಒಂದು ಮರುಪರಿಶೀಲನೆಗೆ ಅರ್ಜಿಯನ್ನು ಹಾಕಿ ಈ ಕೂಡಲೇ ಕಾವೇರಿ ನ್ಯಾಯಮಂಡಳಿ ರದ್ದು ಮಾಡಿ ಸಂಕಷ್ಟ ಸೂತ್ರ ಬಂದಿಲ್ಲಿ ನೋಡಲಿ, ನಮಗೆ ನೀರಿದ್ದರೆ ಬಿಡೋಣ, ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ ಅಂತ ಕರ್ನಾಟಕ ಬಂದು ಕರೆ ಕೊಟ್ಟಿದ್ದೀರಾ ಸರ್? ಆದರೆ ಅಂತಹ ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ತಾ ಇಲ್ಲ ಸರ್. ಪ್ರತಿಕ್ರಿಯೆ ವ್ಯಕ್ತ ಆಗ್ತಿಲ್ಲ ಅಂತಂದ್ರೆ ನಾವು ಹೇಳ್ತಾ ಇರೋದು ಆಕ್ಚುಲಿ ಬರೀ ಕಾವೇರಿ ನೀರಿಗೆ ಹೋರಾಟ ಮಾಡ್ತಿರೋದು ನಾವು. ಕಳಸಾ ಬಂಡೂರು ಯೋಜನೆ ಆಗಬೇಕು, ಮಹದಾ ಯೋಜನೆ ಆಗಬೇಕು, ಮೇಕೆದಾಟು ಯೋಜನೆ ಆಗಬೇಕು ಮುಖ್ಯವಾಗಿ, ಮತ್ತು ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಬೆಳಗಾವಿನ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಸೇರಿಸಬೇಕು. ಬರೀ ಒಂದೇ ವಿಚಾರಕ್ಕೆಲ್ಲ ದಯಮಾಡಿ ಎಲ್ಲ ಜನರು, ಸಾರ್ವಜನಿಕ ಸಂಘ ಸಂಸ್ಥೆಗಳು ಅರ್ಥ ಮಾಡ್ಕೊಳ್ಳಿ. ಬರೀ ಕಾವೇರಿ ವಿಚಾರಕ್ಕೆಲ್ಲ ಸಮಗ್ರ ಅಭಿವೃದ್ಧಿಗಾಗಿ ನಾವು ಕರ್ನಾಟಕ ಬಂದನ್ನು ಹೋರಾಟ ಮಾಡ್ತಾ ಇದೀವಿ. ನಾವು ಬಸ್ಗಳು ಓಡಾಡ್ತಾ ಇದೆ, ಅದು ತಡೆಯುವ ಕೆಲಸಗಳಾಗುತ್ತೆ. ಈಗ ತಡೆಯುವಂಥ ಕೆಲಸ ಮಾಡ್ತೀವಿ ಸರ್, ಒಂದು ಅರ್ಧ ಗಂಟೆಯಲ್ಲಿ ಬಸ್ಗಳನ್ನ ತಡೆಯುವಂಥ ಕೆಲಸ ಮಾಡ್ತೀವಿ ನಾವು. ಯಾಕಂದ್ರೆ ಮೈಸೂರು ಅಂತಂದ್ರೆ ಸರ್ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗಬೇಕಾಯ್ತು, ಹೋರಾಟಗಳಾಗ್ತಾ ಇಲ್ಲ ಸರ್ ಅಂತ. ಏನಕ್ಕೆ ಆಗ್ತಿಲ್ಲ ಅಂದ್ರೆ ಜನಗಳಿಗೆ ಸ್ವಲ್ಪ ಮಾಹಿತಿಯಾಗಿ ಕೊಡುತ್ತೆ, ಏನು ಅಂತ ತಿಳ್ಕೊಳ್ಳಲ್ಲ. ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ, ಒಬ್ಬ ಹಿರಿಯ ಮುತ್ಸದಿ ಕೊಟ್ಟಿದ್ದಾರೆ ಅಂದಾಗ ಎಲ್ಲರೂ ಸೇರ್ಕೋಬೇಕು ನಾವು. ಯಾಕಂದ್ರೆ ಅವರು ಹೋರಾಟ ಮಾಡಿರುವಂಥ ನಮಗೆ ವಯಸ್ಸೇ ಆಗಿಲ್ಲ, ಅರ್ಧ ವಯಸ್ಸಾಗಿಲ್ಲ ಅಂಥವ್ಗಳಿಗೆ ಬೆಂಬಲ ಕೊಟ್ಟು ನಾಡು ನುಡಿ ನೆಲ ಜಲ ಭಾಷೆಗಾಗಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತೀವಿ. ದಯಮಾಡಿ ಎಲ್ಲರೂ ಬಂದಿಗೆ ಬೆಂಬಲ ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇದಿಷ್ಟು ಕನ್ನಡ ಪರ ಸಂಘಟನೆ ಹೋರಾಟಗಾರರು ಹೇಳ್ತಾ ಇರುವಂತದ್ದು. ಮೈಸೂರಿನ ಬಂದ್ಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದ್ರು ಕೂಡ ಸಾರ್ವಜನಿಕರು ಈ ಒಂದು ಬಂದ್ಗೆ ಬೆಂಬಲ ಕೊಡಬೇಕು. ಸೊ ಈ ಮೂಲಕವಾಗಿ ಕಾವೇರಿ ನೀರು ಹರಿದು ಹೋಗುವ ರೀತಿಯಲ್ಲಿ ಎಲ್ಲರೂ ಕೂಡ ಗಮನವನ್ನು ಹರಿಸಬೇಕು ಅನ್ನುವಂತಹ ಎಚ್ಚರಿಕೆ ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಿಎಂ ಭೇಟಿಗೆ ಕನ್ನಡ ಸಂಘಟನೆ ಹೋರಾಟಗಾರರು ಮುಂದಾಗಿದ್ದಾರೆ. ಈಗ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬಾರದು ಅನ್ನುವಂತಹ ಮನವಿಯನ್ನ ಖುದ್ದು ಸಿಎಂ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಸಿಎಂ DK ಶಿವಕುಮಾರ್ ಅವರನ್ನ ಮನವಿ ಮಾಡೋದಕ್ಕೆ ಈಗ ಹೋರಾಟಗಾರರು ಮುಂದಾಗಿದ್ದಾರೆ. ಕರವೇ ಶಿವರಾಮೇಗೌಡರು ಹಾಗೆ
ಸಾರಾ ಗೋವಿಂದ್ ಅವರು ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋರಾಟಗಾರರು ಸಿಎಂ ಅವರನ್ನ ಭೇಟಿ ಮಾಡ್ತಾರೆ ಅನ್ನುವಂಥ ಮಾಹಿತಿ. ಜೊತೆಗೆ ರಾಜ್ಯ ಸರ್ಕಾರದ ಮುಂದಿನ ನಡೆಯೇನು, ಏನು ಮಾಡಲಿದೆ ರಾಜ್ಯ ಸರ್ಕಾರ, ಎರಡೂ ರೀತಿಯಲ್ಲೂ ಅಂದರೆ ನೀರು ಹರಿಸಬೇಕಾದಂಥ ಸಂದರ್ಭದಲ್ಲಿ ಜೊತೆಗೆ ನೀರು ಹರಿಸದೇ ಇದ್ದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮುಂದಿನ ನಿರ್ಧಾರ ಏನು ಅದರ ಬಗ್ಗೆ ಕೂಡ ಮಾತಾಡಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ವಾಟಾಳ್ ನಾಗರಾಜ್ ಅವರು ಈಗ ಬಂದ್ಗೆ ಕರೆ ನೀಡಿದ್ದಾರೆ. ಅವರ ಮನೆಯ ಮುಂಭಾಗದಲ್ಲಿ ಕೂತು ಪೊಲೀಸರ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟೌನ್ ಹಾಲ್ ಹತ್ರ ಆಗಮಿಸ್ತಾರೆ. ಅಲ್ಲಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರ್ಯಾಲಿ ಕೂಡ ನಡೆಯುತ್ತೆ. ಆದರೆ ಅದಕ್ಕೆ ಅವಕಾಶ ಇದೆಯಾ ಅನ್ನುವಂಥ ಪ್ರಶ್ನೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಅವಕಾಶ ಇದೆ, ಆದರೆ ಟೌನ್ ಹಾಲ್ ಬಳಿ ಯಾವುದೇ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಅಲ್ಲಿ ಅವರನ್ನು ವಶಕ್ಕೆ ಪಡೆಯಲಾಗುತ್ತಾ ಹಾಗಾದರೆ ಅನ್ನೋ ಪ್ರಶ್ನೆಗಳಿದೆ. ಹಾಗಾಗಿ ಅವರು ಕೂಡ ಅವರ ಮನೆಯ ಬಳಿ ಪೊಲೀಸರೊಂದಿಗೆ ಚರ್ಚೆಯನ್ನು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಕನ್ನಡ ಪರ ಹೋರಾಟಗಾರರು ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ. ಸರ್ಕಾರದ ಮುಂದಿನ ತೀರ್ಮಾನ ಏನು, ನಿರ್ಧಾರ ಏನು, ಸರ್ಕಾರದ ನಿಲುವೇನು, ಇದೆಲ್ಲವೂ ಕೂಡ ಮಾತುಕತೆಯನ್ನು ನಡೆಸಲಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಶಿವರಾಮೇಗೌಡರು ಹಾಗೆ ಸಾರಾ ಗೋವಿಂದ್ ಇಬ್ಬರು ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗ್ತಾರೆ ಅನ್ನುವಂಥ ಮಾಹಿತಿ. ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಸರ್ಕಾರದ ಮುಂದಿನ ನಿರ್ಧಾರಗಳು ಯಾವ ರೀತಿ ಆಗಿರಲಿದೆ, ನೀರನ್ನು ಹರಿಸುವಂಥ ವಿಚಾರದಲ್ಲಿ ಈಗಾಗಲೇ ನೀರು ಹರಿಸಿಯಾಗಿದೆ, ಅದನ್ನು ಸಮರ್ಥವಾದವನ್ನ ಸೋಮವಾರದ ದಿನ ಯಾವ ರೀತಿ ರಾಜ್ಯ ಸರ್ಕಾರ ಮಾಡುತ್ತೆ ಅನ್ನುವಂಥ ವಿಚಾರ ಸುಪ್ರೀಂ ಕೋರ್ಟ್ ಮುಂದೆ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪ್ರತಿವಾದಗಳು ಏನು, ಜೊತೆಯಲ್ಲಿ ಈಗ ಸದ್ಯಕ್ಕೆ ಕಾವೇರಿ ನೀರನ್ನು ಹರಿಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರಗಳೇನು, ಇದೆಲ್ಲದರ ಬಗ್ಗೆಯೂ ಕೂಡ ಕನ್ನಡ ಪರ ಹೋರಾಟಗಾರರು ಭೇಟಿ ಮಾಡಿ ಸಿಎಂ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇದ್ದ ವಿಜುವಲ್ಸ್ ಅಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರ್ಯಾಲಿ ಆರಂಭ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು, ಇವತ್ತಿನ ಹೋರಾಟ, ಇವತ್ತಿನ ಪ್ರತಿಭಟನೆ, ಬಂದ್, ಇದೆಲ್ಲದರ ಕಾವು ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದಷ್ಟು ಸೂಚನೆಗಳು ಸಿಗ್ತಾ ಇದೆ. ಡೀಟೇಲ್ಸ್ ಏನಿದೆ? ಅಶ್ವಿನಿ, ಕಾವೇರಿ ನೀರಿನ ವಿಚಾರಕ್ಕೆ ಈಗಾಗಲೇ ರೈತರು, ಹಳೆ ಕಾವೇರಿ ಜಲಾನಯ ಪ್ರದೇಶದಲ್ಲಿರುವಂತಹ ರೈತರು ಹಾಗೂ ಕನ್ನಡ ಪರ ಹೋರಾಟಗಾರರು ಈಗಾಗಲೂ ಕೂಡ ಬಂದ್ ಮಾಡ್ಲಿಕ್ಕೆ ಒಂದು ಮುಂದಾಗಿರುವಂತದ್ದು. ಜೊತೆಗೆ ಹೋರಾಟಗಳು ಜೋರಾಗಿ ಹೋರಾಟದ ಕಿಚ್ಚು ಹಬ್ಬುತ್ತಾ ಇದೆ. ಇದರ ನಡುವೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಕನ್ನಡ ಪರ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಹಾಗೂ ಸಾರಾ ಗೋವಿಂದ್ ಅವರು ಸೇರಿದಂತೆ ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಒಟ್ಟು ಕನ್ನಡ ಪರ ಹೋರಾಟಗಾರರ ನಿಯೋಗ ಈಗ ಮುಖ್ಯಮಂತ್ರಿಗಳ ಸದಾಶಿವನಗರದಲ್ಲಿರುವಂತಹ ನಿವಾಸಕ್ಕೆ ಬಂದು ಭೇಟಿ ಮಾಡಿರುವಂತದ್ದು. ಪ್ರಮುಖವಾಗಿ ಇವತ್ತಿನ ಕಾವೇರಿ ನೀರಿನ ವಿಚಾರಕ್ಕಾಗಿ ಆಗ್ತಾ ಇರುವಂತಹ ಅನ್ಯಾಯಗಳೇನಿದೆ, ಆ ಅನ್ಯಾಯಗಳ ಕುರಿತು ಮನವಿಯನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ, ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ಲಿಕ್ಕೆ ಈಗ ಬಂದಿರುವಂತದ್ದು. ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯವಾಗ್ತಾ ಇರುವುದರಿಂದ ಕರ್ನಾಟಕ ಸರ್ಕಾರ ದಿಟ್ಟ ನಿರ್ಧಾರವನ್ನು ಕೈಗೊಳ್ಳಬೇಕು. ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಇದೆಯಾ, ಎಲ್ಲ ಒಂದಷ್ಟು ಪ್ರಶ್ನೆಗಳಿರುವಂತದ್ದು. ಹಾಗಾಗಿ ಸರ್ಕಾರ ಇದನ್ನ ದಿಟ್ಟವಾಗಿ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನಂತಹ ಮನವಿ ಪತ್ರವನ್ನ ಕೊಡ್ಲಿಕ್ಕೆ ನಿಯೋಗ ಬಂದಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ಹನುಮಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.